Hey guys, good evening. So we are going on Padayatra. Outfit check model. So see what a coincidence. We all guys are wearing blue shades, all different blues with a white. Outfit check. Ellaru outfit torsi. This is Usha. This is. So ನಾವು ಫಸ್ಟ್ ಟೈಮ್ ಪಾದಯಾತ್ರೆ ಹೋಗ್ತಿದ್ದೀವಿ. Hey, don't show me. ಎಲ್ಲರೂ ಮುಂದೆ ಹೋಗ್ಬಿಟ್ಟಿದ್ದಾರೆ, ನಾವು ಮಾತ್ರ ಹಿಂದೆ ಉಳ್ಕೊಂಡಿದ್ದೀವಿ. ಪಾಪ ಹಾಸ್ಟೆಲ್ ಅವರೆಲ್ಲ ನಮಗೋಸ್ಕರ ವೆಯ್ಟ್ ಮಾಡಿ, ನಮ್ಮ ಫ್ರೆಂಡ್ಸು ಅವರು ಪಾಪ ಎಲ್ಲರಿಂದ ಲಾಸ್ಟ್ ಇಯರು ಮತ್ತು ನಮ್ಮದು ನಾವು ಹೊರಗಡೆ ಇದ್ವಲ್ಲ ಫ್ರೆಂಡ್ಸು, ಅವ್ರದ್ದೆಲ್ಲ ಫಸ್ಟ್ ಟೈಮ್ ಇದು. ಇವರೆಲ್ಲ ಸೆಕೆಂಡ್ ಟೈಮ್ ಅಲ್ವೇನೆ? ಥರ್ಡ್ ಟೈಮಾ? 3 ಸರಿ ಹೋಗಿದ್ರಾ? ಸೊ ಇವರಿಗೆಲ್ಲ ಸೆಕೆಂಡ್ ಟೈಮ್, ಸ್ವಲ್ಪ ಜನಕ್ಕೆ ಮಾತ್ರ ಫಸ್ಟ್ ಟೈಮ್ ಪಾದಯಾತ್ರೆ ಇದು. ನೋಡಿ ಎಲ್ಲ ಫುಲ್ಲು ಸುಸ್ತಾಗ್ದಿರ ಬರ್ತಾವ್ರೆ. ರಾಮ ಮಂದಿರ ಇವಾಗ ನಾವು ಹೋಗ್ತಿರೋ ಹತ್ರದಿಂದ 1 ಕಿಲೋಮೀಟರ್. ಎಷ್ಟು ಕಿಲೋಮೀಟರ್ ಬಂದಿರ್ಬೋದು ಹೇಳಿ ನಾವು? I am wearing smart watch. I don't know, but I have walked 3,321 steps. I don't want that. ಆಲ್ಮೋಸ್ಟ್ ನಾವೊಂದು 4 ಕಿಲೋಮೀಟರ್ ಬಂದಿದ್ದೀವಿ ಗೈಸ್. ಓಕೆ, ಸ್ವಲ್ಪ ನೋಡಿ, ಊರು ನೋಡಿ. ಎಷ್ಟು ಕಿಲೋಮೀಟರ್ ಬಂದಿದ್ದೀವಿ ಹೇಳು? ಗೆಸ್ ಮಾಡು. 9 ಕಿಲೋಮೀಟರ್ಸ್ ಹೋಗಬೇಕು, ಮೇ ಬಿ ಒಂದು 3 to 4 ಕಿಲೋಮೀಟರ್ಸ್ ಬಂದಿದ್ದೀವಿ. ಹಾಂ, ಇವ್ರು ನೋಡಿ ಗೈಸ್, ಇವ್ರ ಸ್ಪೆಷಾಲಿಟಿ ಬರೀ ಗಾಲಲ್ಲಿ ಬರ್ತಾ ಇದ್ದಾರೆ. ಚೈತನ್ಯ ಮತ್ತು ಪೂಜಾ ಬರಿಗಾಲಲ್ಲಿ ಬರ್ತಿದ್ದಾರೆ. ಇವಾಗ ಮಾಡು, ಬರಿಗಾಲಲ್ಲಿ. ನಮ್ಮ ಕಿಂದು ಯಾಕೆ ಬಂದಿಲ್ಲ ನೀನು ಬರಿಗಾಲಲ್ಲಿ? ಚಪ್ಪಲ್ ಹಾಕೊಂಡೆ ಆಗಲ್ಲ ಅಂತೆ. ನಮ್ಮದು ಫಸ್ಟ್ ಟೈಮ್, ನೀನು ಸೆಕೆಂಡ್ ಟೈಮ್ ಅಲ್ಲ ಏನು ಪಾದಯಾತ್ರೆ? ಲಾಸ್ಟ್ ಟೈಮ್ ನೀನು ಬಂದಿರಲಿಲ್ವ? ಲಾಸ್ಟ್ ಟೈಮು ನಾವು ಅರ್ಧ ದಾರಿಗೆ ಬಂದು ಜಾಯ್ನ್ ಆಗಿದ್ದು. ಏನಾಗಿತ್ತು ಅಂದರೆ ಲಾಸ್ಟ್ ಟೈಮು ಅಷ್ಟೇ ನಾವು ಲೇಟ್ ಮಾಡಿದ್ವಿ. ಅದಕ್ಕೆ ಏನಾಯ್ತು ಅಂದರೆ ರಾಮ ಮಂದಿರವರೆಗೂ ಬಸ್ಸಲ್ಲಿ ಹೋಗಿ ಅಲ್ಲಿಂದ ಪಾದಯಾತ್ರೆ ಹೋಗಿದ್ವಿ. ಈ ಸರಿ ಹಂಗೆ ಮಾಡೋದು ಬೇಡ ಅಂತ ನಮ್ಮದು ಉಜಿರೆಯಿಂದಲೇ ಪಾದಯಾತ್ರೆ ಹೋಗ್ತಿದ್ದೀವಿ. ಏನು ಯೂಸು ಹಂಗೆ ಬಸ್ಸಲ್ಲಿ ಹೋಗಿ ಹೋದ್ರೆ ಅದು ಪಾದಯಾತ್ರೆ ಆಗುತ್ತಾ? ಇಲ್ಲ ತಾನೇ. ಅದಕ್ಕೆ ಹಿಂಗೆ ಹೋಗೋಣ ಅಂತ ನೋಡಿ, ಗುಂಪಾಗಿ ಜನ ಹೋಗ್ತಿದ್ದಾರೆ. ನಾವು ಒಂದು ಗುಂಪಾಗಿದ್ದೀವಿ ಇಲ್ಲಿ. ಬಸ್ಗಳು ಕಾರ್ಗಳಂತೂ ಮೈ ಮೇಲೇ ಹೋಗ್ತವೆ ಇಲ್ಲಿ ಉಜಿರೆಯಲ್ಲಿ. हेलो गाइस, आप लोगों का स्वागत है. हम इंडिया न्यूज चैनल से हम जा रहे हैं धर्मस्थल को. आज लक्षदीपोत्सव का पहला दिन है. ಗೈಸ್ ನಮಸ್ಕಾರ, ನಾನು ಚೈತನ್ಯ, ಜಾನ್ವಿ ಫ್ರೆಂಡ್. ಇವತ್ತು ನಾವು ಹೋಗ್ತಾ ಇದೀವಿ ಪಾದಯಾತ್ರೆ ಮಾಡ್ಕೊಂಡು. 4 ಜನ ಹೋಗ್ತಾ ಇರೋದು, ಅವರೆಲ್ಲ ಮುಂದೆ ಹೋಗಿದ್ದಾರೆ. ಸೊ ಐ ಆಮ್ ಬೇರ್ ಫುಟ್, ಐ ಹ್ಯಾವ್ ನಾಟ್ ಓನ್ ದ ಚಪ್ಪಲ್ಸ್. ಯು ಗೈಸ್ ಕ್ಯಾನ್ ಸಿ ಮೀ. Yeah, we will catch you in 1 hour in Dharmasthala. Catch you guys, bye. ಸೊ ಇಲ್ಲಿ ನನ್ನ ಪಕ್ಕ ಇರೋದು ಕಿಂದು ಗೊತ್ತಿರುತ್ತಲ್ಲ, ನಮ್ದು ಹಾಸನ್ ಟ್ರಿಪ್ ಅಲ್ಲಿ ಇದ್ಲಲ್ಲ, ನನ್ನ ನಾನೇ ಫುಲ್ ಪಾಪ. ಇವತ್ತು ನಾನು ಆ ರೀತಿ ಏನೂ ಮಾಡಲ್ಲ. ಇವಾಗೆಲ್ಲ ನಾನು ಮೀನ್ಸ್ ಮಾಡೋದು ಬಿಟ್ಬಿಟ್ಟಿದೀನಿ. ನಂದು ನೋಡಿ ಗೈಸ್, ಮೈ ಮಾಡೋಣ ಹೋಗ್ತವೆ ಬಸ್ಗಳು. ಏನ್ ಮಾಡೋಣ ಅಂದ್ರೆ ಒಬ್ರಿಗೆ ಮಾಡ್ಬಾರ್ದು, ಎಲ್ರು ನನಗ್ ನಾನೇ ಮಾಡ್ಕೋಬೇಕು. ಏನ್ ಗೊತ್ತಾ, ಅಷ್ಟೊಂದು ಎಡಿಟ್ ಮಾಡೋಷ್ಟು ಟೈಮ್ ಇಲ್ಲ ನನ್ನ ಹತ್ರ. ಅವಾಗಿತ್ತು, ಅದಕ್ಕೆ ಮಾಡಿದ್ದೆ. ಇಲ್ಲ, ಚೆನ್ನಾಗಿ ಮಾಡಿದ್ದೆ, ನಂಗೆ ಇಷ್ಟ ಆಯ್ತಪ್ಪ. ನಂಗೆ ರೋಸ್ಟ್ ಮಾಡಿದ್ರೆ ಅಡ್ಡಿ. ನಂಗೆ ಯಾರಾದ್ರೂ ರೋಸ್ಟ್ ಮಾಡ್ಲಿಕ್ಕೆ ಇದ್ದಾರೆ, ನಂಗೆ ತುಂಬಾ ಖುಷಿ ಆಯ್ತು. ಸೊ ಈಗ ಹೋಗ್ತಿದೀವಿ. ಏನ್ ಗೊತ್ತಾ, ನಾವು 5 ಜನಕ್ಕೋಸ್ಕರ ಇವ್ರು ಅವಾಗ್ಲೇ 3 ಜನ ವೇಟ್ ಮಾಡ್ತಿದ್ರು. ಈಗ ಇವ್ರು 3 ಜನ ಇಲ್ಲೇ ಇದಾರೆ, ಮಿಕ್ಕಿದವರೆಲ್ಲ ಮುಂದೆ ಹೋಗ್ಬಿಟ್ಟಿದ್ದಾರೆ. ನಾವು ಬೇಗ ಹೋಗ್ಬೇಕು. ನಾವೇನೋ ಬೇಗ ಹೋಗ್ತಿದೀವಿ ಅಂದ್ರೆ ಇವ್ರು ಪಾಪ ಬರಿಗಾಲಲ್ಲಿ ಬಂದಿದಾರಲ್ಲ, ಸ್ವಲ್ಪ ನಡೆಯಕ್ ಕಷ್ಟ ಆಗ್ತಿದೆ ಅವ್ರಿಗೆ. ಆದ್ರಿಂದ ನಾವು ಸ್ವಲ್ಪ ಸ್ಲೋ ಆಗಿ ಹೋಗ್ತಿದೀವಿ ಅಷ್ಟೇ. ಇಲ್ಲಾಂದ್ರೆ ನಾವು ಅವ್ರ ಮುಂದೆ ಇರ್ತಿದ್ವಿ ಅಲ್ವಾ? ಹೌದು ಅಕ್ಕ. ಇವಾಗ ನೆಕ್ಸ್ಟ್ ಎಲ್ಲಾದ್ರೂ ಮುಂದೆ ಹೋಗಿ. ಲಾಸ್ಟ್ ಟೈಮು ಅಂಡ್ ನಂದು ಫಸ್ಟ್ ಟೈಮು ಪಾದಯಾತ್ರೆ. ನನ್ನ ಫಸ್ಟ್ ಟೈಮು, ಇವ್ರದ್ದು ಸೆಕೆಂಡ್ ಟೈಮ್ ಅನ್ಸುತ್ತೆ ಎಲ್ಲರದು. ನಂದು ಫಸ್ಟ್ ಟೈಮ್. ಸೊ ಫಸ್ಟ್ ಟೈಮ್ ಪಾದಯಾತ್ರೆ ಹೋಗ್ತಿದ್ದೀನಿ. ಇನ್ನೂ ಏನು ಅಷ್ಟೇನು ಕಷ್ಟ ಆಗ್ತಿಲ್ಲ, ತೀರಾ ಕಷ್ಟ ಆಗ್ತಿಲ್ಲ. ಮೇ ಬಿ ಮುಂದೆ ಇನ್ನು ಹೋಗ್ತಾ ಆಗ್ಬೋದು. ಕೈ ನೋವ್ತೈತೆ, ನಡೆದು ಕಾಲು ನೋವ್ತಿಲ್ಲ. ಫೋನ್ ಹಿಡ್ಕೊಂಡು ಕೈ ನೋವ್ತೈತೆ ನನಗೆ ಆಲ್ರೆಡಿ. ಸ್ವಲ್ಪ ಹೊತ್ತಾಯ್ತು ಅಷ್ಟೇ ಹಿಡ್ಕೊಂಡು, ಅವಾಗಲೇ ನೋವ್ತೈತೆ. ಬೇಗ ಹೋಗೋಣ ಗಾಯ್ಸ್. ನಮ್ಮ ಕಾಲೇಜವರೆಲ್ಲ ಅವಾಗಲೇ ಬಿಟ್ಟಿದ್ದಾರೆ 3:30ಗೆ. ಅವ್ರು ತುಂಬಾ ಮುಂದೆ ಇದ್ದಾರೆ, ನಾವು ತುಂಬಾ ಹಿಂದೆ ಉಳ್ಕೊಬಿಟ್ವಿ. ಇವ್ರ ಪಾಪ ನಮಗೋಸ್ಕರ ವೆಯ್ಟ್ ಮಾಡಿ
ಹಿಂದೆ ಉಳ್ಕೊಬಿಟ್ಟಿದ್ದಾರೆ, ಇಲ್ಲ ಅವ್ರ ಜೊತೆ ಇರ್ತಿದ್ರು. ಹೆಂಗನ್ಸ್ತಿದೆ ಚೈತನ್ಯ ಬರಿಗಾಲಲ್ಲಿ ಹೋಗ್ತಾ? ಒಂಚೂರು ಪೇನ್ ಇದೆ ಅಷ್ಟೇ, ಮತ್ತೆ ಪೂಜಾ ಪೂಜಾ ನಿಮ್ದು ರಾಯ್ ಬೇಕಾ? ಆಲ್ ಗುಡ್. ಪಾಪ ಅವಳಿಗಿರೋ ಸೈಜ್ ಎಲ್ಲ ಗೊತ್ತಾಗುತ್ತೆ, ಆಲ್ ಗೊತ್ತಾಗ್ತಿದೆ ಅವಳಿಗೆ ಅಂತ. ಇವತ್ತೇನಷ್ಟು ಗೊತ್ತಾಗಲ್ಲ ಅವರಿಗೆ, ನೈಟ್ ಬಂದ ಮೇಲೆ ಗೊತ್ತಾಗುತ್ತೆ ಪೇನ್. ನಾಳೆ ಡೌಟ್ ಚೈತನ್ಯ ಕಾಲೇಜಿಗೆ ಹೋಗ್ತಾಳ ನಂಗೆ ಡೌಟು. ನಾನು ಆಕ್ಚುಲಿ ಚೈತನ್ಯನ್ಗೆ ಕಾಲೇಜಿಂದ ಬರುವಾಗ್ಲೇ ಹೇಳಿದೀನಿ, ಬೇಡ ಕಣೆ ಚಪ್ಪಲಿ ಹಾಕೊಂಡೆ ಬಾ, ಆಗಲ್ಲ. ಲಾಸ್ಟ್ ಟೈಮ್ ಓದೋರಿಗೆಲ್ಲ ಕಾಲ್ ನೋವಾಗಿದೆ, ಪಿಂಪಲ್ಸ್ ಆಗಿದೆ ಕಾಲಲ್ಲೆಲ್ಲ, ನೀನ್ ಸುಮ್ನೆ ಹಂಗೆ ಬರ್ಬೇಡ ಚಪ್ಪಲ್ ಹಾಕೊಂಡ್ ಬಾ ಅಂತ ಹೇಳಿದ್ರೆ. ಅದ್ರ ಮೇಲೆ ಪೂಜಾ ನಾಳೆ 2 ಅಸೈನ್ಮೆಂಟ್ ಬರೀತಾಳಂತೆ, ನೋಡೋಣ ಹೆಂಗ್ ಬರೀತಾಳೆ. ಯಾಕೆ ಬರ್ತಿಲ್ವಾ ನೀನು? ಅಸೈನ್ಮೆಂಟ್ ನಮ್ಗೆ ನಾಳೆ ಐತೆ. ಇವತ್ತಿರ್ಲಿಲ್ವಾ ಅಸೈನ್ಮೆಂಟು? ಓ ಅಸೈನ್ಮೆಂಟ್. ಏನ್ ಗೊತ್ತಾ ಗೈಸ್, ನಾವು ಮುಗಿಸ್ಕೊಂಡು ಎಕ್ಸಾಮ್ ಬರ್ದು ಪಾದಯಾತ್ರೆಗೆ ಹೋಗ್ತಿದೀವಿ ನೋಡಿ. ಅಷ್ಟು ಡೆಡಿಕೇಶನ್ ನಮಗೆ, ಶ್ರದ್ಧೆ ಇದೆ ನಮಗೆ ಪಾದಯಾತ್ರೆ ಅಂದ್ರೆ. ಮಂಜುನಾಥ ಸ್ವಾಮಿನ ನೋಡಕ್ ಹೋಗ್ತಾ ಇದೀವಿ. ಸೊ ನಮ್ಮೂರಲ್ಲೆಲ್ಲ ನೆನ್ನೆನೆ ಆಯ್ತು ಲಕ್ಷ ದೀಪೋತ್ಸವ ಎಲ್ಲ, ದೇವಸ್ಥಾನಕ್ಕೆ ಹೋಗಿ ದೀಪ ಎಲ್ಲ ಹಚ್ಚಿ ಮಾಡಿದ್ರು. ಇಲ್ಲಿ ಇವತ್ತಿಂದ ಸ್ಟಾರ್ಟ್, ಇನ್ನು 3 ದಿನ ಇರುತ್ತೆ. ಸೊ ಇವತ್ತು ಫಸ್ಟ್ ಡೇ. ಇನ್ನೊಂದು ಬ್ಲಾಗ್ ಬರುತ್ತೆ ನೋಡಿ, ಜಾನ್ವಿಯರ್ ಹಾಕ್ತಾರೆ. ಅಟ್ಲೀಸ್ಟ್ ವ್ಲಾಗ್ ಮಾಡಕ್ಕಾಗಿಲ್ಲ ಅಂದ್ರೆ ನಾನು ಒಂದಿನದಾದ್ರೂ ಮಿನಿ ವ್ಲಾಗ್ ಮಾಡಾಕ್ತೀನಿ. ವ್ಲಾಗ್ ಆಗಲ್ಲ, ಅಲ್ಲೆಲ್ಲ ಇಟ್ಕೊಂಡು ಜನಗಳಲ್ಲಿ ಎಂಜಾಯ್ ಮಾಡ್ಬೇಕಲ್ವಾ, ನಮ್ದು ಲಾಸ್ಟ್ ಇಯರ್. ಸೊ ಸ್ವಲ್ಪ ಎಂಜಾಯ್ ಮಾಡಿ ನಾವು ಆಡ್ಲಿಕ್ಕೆ ಹೋಗೋಣ ಎಲ್ಲ ಆಯ್ತಾ? ಹಾ ಮಿನಿ ವ್ಲಾಗ್ ಮಾಡಿ ಹಾಕ್ತಿವಿ. ಜೈಂಟ್ ವೀಲ್ ಕರ್ಕೊಂಡು ಹೋಗೋಣ ಆಯ್ತಾ? ಯಾಕೆ ಅವಳಿಗೆ ಭಯನಾ? ಯಾವ್ದಾದ್ರು ಒಂದು ಗೇಮ್ ಆಡೋಣ. ಚೈತನ್ಯ ಕೊಲಂಬಸ್ ಅಲ್ಲಿ ಕಾರ್ನರ್ ನೋಡೋಣ ಎಷ್ಟು ಗೇಮ್ ಆಡ್ತೀವಿ ಅಲ್ಲಿ ಹೋಗಿ. ಬಸ್ ಅಲ್ಲಿ ಕಾರ್ನರ್ ಅಲ್ಲಿ ಕೂರ್ಸೋಣ. ಹಾ ಪೂಜಾ ಪೂಜಾ ಚೈತನ್ಯ ಕೊಲಂಬಸ್ ಅಲ್ಲಿ ಕಾರ್ನರ್ ಅಲ್ಲಿ ಕೂರ್ಸೋಣ. ಕೂರ್ಸೋಣ ಆಯ್ತಾ? ನಾನು ಬ್ರೇಕ್ ಡ್ಯಾನ್ಸ್ ಫಸ್ಟ್ ಟೈಮ್ ಕೂರೋಣ ಅಂತ ಅನ್ಕೊಂಡಿದ್ದೀನಿ, ನೋಡೋಣ. ನಾನು ಒಂದ್ಸಲಿನೂ ಕೂತ್ಕೊಂಡಿಲ್ಲ, ಇಲ್ಲ ಅನ್ಕೊಂಡಿದ್ದೀನಿ. ಇನ್ನ ಇವಾಗ ಎಲ್ರು ಆಡ್ತೀವಿ, ಎಲ್ಲ ಗೇಮ್ಸ್ ಆಡ್ತೀವಿ, ಯಾಕಂದ್ರೆ ಈ ಸತಿ ಲಾಸ್ಟ್ ಟೈಮ್ ನಮ್ದು ಗೈಸ್. ಮತ್ತೆ ಇವರೆಲ್ಲ ಸಿಗ್ತಾರೆ, ಬಟ್ ಯಾವಾಗ ಸಿಗ್ತಾರೆ ಅಂತ ಗೊತ್ತಿಲ್ಲ. ಜಾತ್ರೆ ಹಿಂಗೆಲ್ಲ ಸಿಗಲ್ಲ ಅಲ್ಲ. ಅವಳು ಇವಾಗ್ಲೇ ಹೇಳ್ತಾವಳೆ ನಾವಿಬ್ರು ಎಲ್ಲೇ ಹೋದ್ರು ಒಟ್ಟಿಗೆ ಹೋಗ್ತೀವಿ ಅಂತ. ನಾವೆಲ್ರು ಒಟ್ಟಿಗೆನೆ ಇರ್ತೀವಿ, ನೋಡೋಣ. ಮೈ ಮೇಲೆ ನೋಡಿ ಎಲ್ಲ ಗಾಡಿಗಳು. ಬನ್ನಿ ಬನ್ನಿ, ನನ್ ಕರ್ಕೊಂಡು ಹೋಗ್ತೀನಿ, ಏನಿಲ್ಲ. ನೀವು ಕಾರವಾರ ತನಕ ಬರ್ಬೇಕು, ಆಮೇಲೆ ನಾನು ಗೋವಾ ಕರ್ಕೊಂಡು ಹೋಗ್ತೀನಿ. ಮೇಲೇನೆ ಹೋಗ್ತಾರೆ. ಇಟ್ಸ್ ವೆರಿ ವಿಯರ್ಡ್ ಟು ಮೇಕ್ ವ್ಲಾಗ್ಸ್ ಬಿಕಾಸ್ ಆಲ್ ದ ಬೇಗ ಮುಂದೆ ಬಾ, ಮುಂದೆ ಬಾ. ಸೊ ಇಲ್ಲಿ ನೋಡಿ, ನಾವು ನೆಡ್ಕೊಂಡು ಹೋಗುವಾಗ ಒಂದೊಂದು ಸ್ಪಾಟ್ ಅಲ್ಲಿ ಈ ತರ ಜ್ಯೂಸ್, ನೀರು, ಬೆಲ್ಲ ಎಲ್ಲ ಇಟ್ಟಿರ್ತಾರೆ. ಅಂದ್ರೆ ಸುಸ್ತಾಗಿರುತ್ತಲ್ಲ, ಅಲ್ಲಿಂದ ನೆಡ್ಕೊಂಡ್ ಬಂದಿರ್ತಾರಲ್ಲ, ಅದಕ್ಕೋಸ್ಕರ ಅಲ್ಲಿ ಇಟ್ಟಿರ್ತಾರೆ. ಅವಾಗ ಒಂದು ಬ್ರೇಕ್ ತಗೊಂಡು ಅದನ್ನ ಕುಡ್ದು ಮತ್ತೆ ಮುಂದೆ ಕಂಟಿನ್ಯೂ ಮಾಡೋದು. ಸೊ ಈಗ ಅಲ್ಲಿ ಬೆಲ್ಲ, ನೀರು ಮತ್ತೆ ಕೋಕಮ್ ಜ್ಯೂಸ್ ಇಟ್ಟಿದ್ರು. ಸೊ ಕೋಕಮ್ ಜ್ಯೂಸ್ ಕುಡಿದ್ವಿ ನಾವು. ಈಗ ಮುಂದೆ ಹೋಗ್ತಿದೀವಿ. ನಾವು ಲೇಟ್ ಆಗಿ ಬಂದಿರೋದಕ್ಕೆ ನಮ್ಗೆ ಇಲ್ಲಿವರೆಗೂ ಏನು ಸಿಕ್ಕಿಲ್ಲ, ನೀರೊಂದು ಸಿಕ್ಕಿತ್ತಷ್ಟೇ. ಬೇಗ ಬೇಗ ಎತ್ಬಿಟ್ಟಿದ್ರು, ಇದೊಂದ್ ಕಡೆ ಇಟ್ಟಿದ್ರು. ಲಾಸ್ಟ್ ಟೈಮ್ ಚಂದ ಇತ್ತು, ಏನು ಮಜ್ಜಿಗೆ, ಬಾದಾಮ್ ಮಿಲ್ಕ್. ನಾನು ಚೈತನ್ಯ ಬೇಗ ಕುಡಿದಿದ್ವಲ್ಲ ಲಾಸ್ಟ್ ಟೈಮ್, ಬೇಗ ಹೋಗಿದ್ವಿ. ಅಂಡ್ ನಾನ್ ನಿಮ್ಗೆ ಇವಾಗ ನದಿ ತೋರಿಸ್ತೀನಿ ಗೈಸ್. ಇರ್ತೀರಾ, ಯಾರಿಗ್ ಗೊತ್ತಿರಲ್ಲ ಧರ್ಮಸ್ಥಳ ಹೇಗಿದೆ ಅಂತ, ಅವ್ರು ನೋಡ್ಬೋದು. ಇಲ್ಲಿ ನೇತ್ರಾವತಿ ನದಿ ಅಂತ ಇದೆ, ದೇ ಕ್ಯಾನ್ ಸಿ ಹಿಯರ್. ನಾನ್ ಗುಲ್ಬರ್ಗದ ಅವಳಲ್ಲ, ಅದಕ್ಕೆ ನನ್ಗೆ ಗೊತ್ತಿರ್ಲಿಲ್ಲ ಈ ಕಡೆ ಹೇಗಿದೆ ಅಂತ. ನಾನ್ ನೋಡಿದಾಗ ಫಸ್ಟ್ ಟೈಮ್ ಚೆನ್ನಾಗ್ ಅನ್ಸ್ತು ನನ್ಗೆ. ನಿಮ್ಗೂ ಇಷ್ಟ ಆಗ್ಬೋದೇನೋ ನಾರ್ತ್ ಕಡೆಯವ್ರು ಇದ್ದವ್ರಿಗೆ. ಗೈಸ್ ಫಸ್ಟ್ ಟೈಮ್ ನಾನು ನನ್ನ ವಿಡಿಯೋದಲ್ಲಿ ಮೈಕ್ ಯೂಸ್ ಮಾಡ್ತಿದ್ದೀನಿ. ಸೊ ಗೊತ್ತಿಲ್ಲ ವಾಯ್ಸ್ ಹೆಂಗ್ ಕೇಳ್ತಿದೆ ಅಂತ. ಏನಕ್ಕೆ ಮೈಕ್ ಎತ್ಕೊ ಬಂದಿದೆ ಅಂದ್ರೆ, ಇಫ್ ನಾನೇನಾದ್ರೂ ಜಾತ್ರೆಯಲ್ಲಿ ವಿಡಿಯೋ ಮಾಡಿದ್ರೆ ತುಂಬಾ ಜನ ಇರ್ತಾರಲ್ಲ, ಕೇಳಲ್ಲ ಎಲ್ಲರಿಗೂ. ಅದಕ್ಕೋಸ್ಕರ ನಾನು ಮೈಕ್ ತಂದಿದ್ದೀನಿ, ಸೋ ದಟ್ ನನ್ನ ವಾಯ್ಸು ಆಡಿಬಲ್ ಇರಲಿ ಅಂತ. ಸೊ ಇದು ನೋಡಿ, ಇದು ನೇತ್ರಾವತಿ ನದಿ ಬ್ರಿಡ್ಜ್ ಮೇಲೆ ಹೋಗ್ತಿದ್ದೀವಿ. ಸೊ ನೆಕ್ಸ್ಟು ಸ್ನಾನಘಟ್ಟ ಸಿಗುತ್ತೆ, ಅದನ್ನು ತೋರಿಸ್ತೀನಿ ನಿಮಗೆ. ಎಲ್ರಿಗೂ ಧರ್ಮಸ್ಥಳ ಗೊತ್ತಿರುತ್ತೆ, ಯಾರಿಗೂ ಗೊತ್ತಿರಲ್ಲ ಧರ್ಮಸ್ಥಳ, ಎಲ್ಲರಿಗೂ ಗೊತ್ತಿರುತ್ತೆ. ಬಟ್ ಯಾರಿಗೆಲ್ಲ ಗೊತ್ತಿಲ್ಲ ಒಂದ್ಸರಿ ನೋಡಿ ಅಷ್ಟೇ. ಸೊ ಇಲ್ಲಂತೂ ಫುಲ್ಲು ಗಿಡಗಳಿದೆ ಇಲ್ಲಿ. ಓ ಅರ್ಷಿತ್ ಅವರೆಲ್ಲ ಇಲ್ಲೇ ಇದ್ದಾರೆ.
ಸೊ ಗೈಸ್ ನಿಮ್ಗೆ ಒಬ್ರನ್ನ ಹಾಯ್ ಜಾನ್ವಿ, ಏನ್ ಮಾಡ್ತಿದ್ಯಾ? ಕುಂದಾಪುರದಲ್ಲಿ ಏನಾದ್ರು ಹೇಳು ಭಾಷೆ. ಎಂತ ಹೇಳ್ತ ನಿಂಗೆ? ಸಬ್ಸ್ಕ್ರೈಬ್ ಮಾಡಕ್ಕಿಲ್ಲ. ಇವ್ರೇನು ಅಪರೂಪಕ್ಕೆ ನಮ್ಗೋಸ್ಕರ ಕಾಯ್ತಾರೆ, ರೀಸನ್ ಹೇಳ್ತಿಲ್ಲ. ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳು. ಎಲ್ರು ಜಾನ್ವಿ ಚಾನಲ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಅಷ್ಟೇ. ಕುಂದಾಪುರ ಲ್ಯಾಂಗ್ವೇಜ್ ಅಲ್ಲಿ ಹೇಳಿ. ಇದು ಎಂತ ಕುಂದಾಪುರದಾಗ ಹೇಳೋದಾ? ಹೇಳ್ತೀನಲ್ಲ ಈಗ. ಇವ್ರ ಚಾನೆಲ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಆಮೇಲೆ ಹೋಯ್ನಿ ಸಾಕ. ನಾನ್ ಹೇಳ್ತೀನಿ ಕೇಳು. ಇವ್ರು ನಮ್ಗೋಸ್ಕರ ವೇಟ್ ಮಾಡ್ತಿದಾರಂತೆ, ರೀಸನ್ ಹೇಳ್ತಾ ಇಲ್ಲ, ಕೇಳೋಣ. ಹಾಯ್ ಫ್ರೆಂಡ್ಸ್, ನಾನು ನಮ್ಮ ಕೊಪ್ಪಳದಿಂದ ಜನವರಿಯಲ್ಲಿ ನಮ್ಮ 15ನೇ ತಾರೀಕು ನಮ್ಮೂರಲ್ಲಿ ಜಾತ್ರೆ ನಡೆದಿದೆ ಫ್ರೆಂಡ್ಸ್, ಎಲ್ಲರೂ ಬನ್ನಿ. ಮತ್ತೆ ನಮ್ ಚಾನಲ್ ಎಲ್ಲರೂ ಲೈಕ್ ಸಬ್ಸ್ಕ್ರೈಬ್ ಮಾಡಿ, ಹಂಗೆ ಸಪೋರ್ಟ್ ಮಾಡಿ, ಶೇರ್ ಮಾಡಿ ಫ್ರೆಂಡ್ಸ್. ಬಾಯ್. ಇದು ಹರ್ಷಿತಾ, ನಮ್ಮ IC ಬ್ರಾಂಚ್ ಹರ್ಷಿತಾ. Yes, proud IC branch. ಕೊಪ್ಪಳ ತಾನೆ? ಕೊಪ್ಪಳ ಹೊಸಪೇಟೆ ಹತ್ರ ಇರೋದಾ? ಹೊಸಪೇಟೆ ಹತ್ರ. ಹೊಸಪೇಟೆ ಹತ್ರ ಇರೋ ಕೊಪ್ಪಳದ ಹುಡುಗಿ ನಮ್ಮ ಹರ್ಷಿತಾ. ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಏನ್ ಮಾಡಕತ್ತೀರಪ್ಪ? ನೋಡಿ ನಮ್ಮ ಹಾಸ್ಟೆಲಿಗೆ ಅಂದ್ರೆ ನಾವು ಹಾಸ್ಟೆಲಿಗೆ ಹೋದ್ರೆ ಹಿಂಗೆ ಬೇರೆ ಬೇರೆ ಕಡೆಯಿಂದ ಫ್ರೆಂಡ್ಸ್ ಸಿಗ್ತಾರೆ, ಇಲ್ಲ ಅಂದ್ರೆ ಒಂದೇ ಕಡೆ ಫ್ರೆಂಡ್ಸ್ ಸಿಗ್ತಾರೆ. ಹೌದು. ಅಂದ್ರೆ ನೋಡಿ, ಇಲ್ಲಿ ಕುಂದಾಪುರದವಳೊಬ್ಳು, ಇಲ್ಲಿ ಕೊಪ್ಪಳದವಳೊಬ್ಳು, ಇನ್ನೊಬ್ಳು ಕಾರವಾರವಳು, ಆಮೇಲೆ ಇನ್ನೊಬ್ಳು ಗುಲ್ಬರ್ಗದವಳು, ಇನ್ನೊಬ್ಳು ಬೆಂಗಳೂರವಳು, ಆತರ ಬೇರೆ 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 ಕಡೆಯಿಂದ ಫ್ರೆಂಡ್ಸ್ ಸಿಗ್ತಾರೆ. ಸೊ ನೆಕ್ಸ್ಟ್ ನಾವೇನಾದ್ರೂ ಇವ್ರೂರಿಗೆ ಟ್ರಿಪ್ ಎಲ್ಲ ಹೋದ್ರೆ ತುಂಬಾ ಕರ್ಕೊಂಡು ಹೋಗ್ತೀನಿ, ಜನವರಿ ಕರ್ಕೊಂಡು ಹೋಗ್ತೀನಿ ಎಲ್ಲರಿಗೂ. ನಮ್ಮೂರ್ ಜಾತ್ರೆ ಊರಲ್ಲಿ ಜಾತ್ರೆ ಇದೆಯಂತೆ. ಯಾವತ್ತಿದೆ ಹೇಳಿ? ಜನವರಿ 15 ಅಮಿತಾಬ್ ಬಚ್ಚನ್ ಬರ್ತಾರೆ. ಹೌದು ಗೈಸ್, ಜನವರಿ 15 ಜಾತ್ರೆ ಇದೆ, ಅಮಿತಾಬ್ ಬಚ್ಚನ್ ಅವ್ರು ಬರ್ತಿದಾರಂತೆ. ಗವಿಸಿದ್ದೇಶ್ವರ ಜಾತ್ರೆ ಕೊಪ್ಪಳ. ಸೊ ಹೋಗ್ಬಿಡಿ ಎಲ್ರು ಜಾತ್ರೆಗೆ. ಎಷ್ಟು ದೂರ ಇಲ್ಲಿಂದ ನಿಮ್ಮೂರು ಹೇಳು? ಇಲ್ಲಿಂದ ಒಂದು 350-400 ಕಿಲೋಮೀಟರ್ ಬೇಕೇ ಬೇಕು. ಅಷ್ಟು ಒನ್ ಡೇ ಬೇಕಲ್ಲ ನೀವು ಟ್ರಾವೆಲ್? 12:30 ನಾವು ಹೊಸ್ಬೇಕು. ಇಲ್ಲಿಂದ ಹೊಸಪೇಟೆಗೆ ಹೋಗಿ ಅಲ್ಲಿಂದ ಮತ್ತೆ ಬಸ್ ಚೇಂಜ್ ಮಾಡೋದು. ತುಂಬಾ ಕಷ್ಟ ಗೈಸ್ ಹಾಸ್ಟೆಲ್ ಅಲ್ಲಿ ಇರೋರ್ದು ಲೈಫ್. ನೋಡಿ ಯಾರ್ಯಾರು ಇದ್ದೀರಾ ಹಾಸ್ಟೆಲ್ ಅಲ್ಲಿ, ಅವ್ರು ರಿಲೇಟ್ ಮಾಡ್ಕೋತಿರೋ ಇದನ್ನ. ನೆಕ್ಸ್ಟ್ ಸ್ಪಾಟ್ ಬಂದು ನೇತ್ರಾವತಿ ನದಿ. ಆವಾಗ್ಲೇ ತೋರಿಸ್ದೆ, ಇದು ಸ್ನಾನಘಟ್ಟ, ಅದು ನೇತ್ರಾವತಿ ನದಿನೇ, ಬಟ್ ಸ್ನಾನ ಮಾಡಕ್ಕೆ ಗೈಸ್ ಇದು ನಮ್ ಟ್ರೆಕ್ಕಿಂಗ್, ಟ್ರೆಡಿಷನಲ್ ಟ್ರೆಕ್ಕಿಂಗ್ ಅಂತೆ ಗೈಸ್. ಟೆಂಪಲ್ ರನ್, ಪಾದಯಾತ್ರೆ, ಟೆಂಪಲ್ ವಾಕ್, ಟೆಂಪಲ್ ರನ್ ಏನಾದ್ರು ಅನ್ಕೊಳ್ಳಿ. ಸೊ ಈಗ ಸ್ನಾನಘಟ್ಟ ಬರುತ್ತೆ, ನಿಮಗೆ ಸ್ನಾನಘಟ್ಟ ತೋರಿಸ್ತೀನಿ. ಸೊ ನಾನು ಏನ್ ಹೇಳ್ತಿದ್ದೆ ಅಂದ್ರೆ, ಈಗ ನಾವು ಹಾಸ್ಟೆಲ್ ಅಲ್ಲಿ ಇರೋರು ಬೇರೆ ಬೇರೆ ಕಡೆ ಫ್ರೆಂಡ್ಸ್ ಇರ್ತಾರೆ. ಸೊ ಒಂದೊಂದು ಡಿಸ್ಟಿಕ್, ಒಂದೊಂದು ಸ್ಟೇಟ್ ಅನ್ಕೊಳ್ಳಿ, ಆಯ್ತಾ? ಅದೇ ರೀತಿ ನೀವು ಹಾಸ್ಟೆಲ್ ಅಲ್ಲಿ ಇದ್ರೆ ನಿಮಗೆ ಅದು ರಿಲೇಟ್ ಆಗ್ತಿರುತ್ತೆ ಅಲ್ವಾ? ಯಾರ್ಯಾರು ಹಾಸ್ಟೆಲ್ ಅವರೋ ಕಮೆಂಟ್ ಅಲ್ಲಿ ತಿಳಿಸಿ, ನೀವು ಹಾಸ್ಟೆಲ್ ಅಲ್ಲಿ ಇದ್ದೀರಾ ಅಂತ. ಗೊತ್ತಿಲ್ಲ, ಟ್ಯಾಗ್ ಮಾಡಕ್ಕಾಗುತ್ತೆ ಅಲ್ಲ ಯೂಟ್ಯೂಬ್ ಅಲ್ಲಿ. ಶೇರ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಅಂಡ್ ಎಂಜಾಯ್ ಮಾಡಿ. ಇದೆಲ್ಲ ಒಂಥರ ಮೆಮೊರೀಸ್ ಗೈಸ್. ಆಮೇಲೆ ಏನಾದ್ರು, ಇದು ನಮ್ ಫೈನಲ್ ಇಯರ್ ಅಲ್ವಾ, ಈ ವಿಡಿಯೋನೆಲ್ಲ ಆಮೇಲೆ ನೋಡಿದ್ರೆ ಒಂದೇ ತಿಂಗಳು ಕಾಲೇಜ್ ಮುಂದೆ, ಒಂದೇ ತಿಂಗಳು ಆಮೇಲೆ ಇಂಟರ್ನ್ಶಿಪ್ ಎಲ್ಲ ಇರುತ್ತೆ. ಈ ವಿಡಿಯೋನ ಆಮೇಲೆ ನೋಡಿದ್ರೆ ನಮ್ಗೆ ಖುಷಿ ಆಗುತ್ತೆ, ನಮ್ಗೆ ಒಂಥರ ಮೆಮೊರೇಬಲ್ ಆಗಿರುತ್ತೆ. ಅದೇ ಒಂದು ಮೇನ್ ರೀಸನಿಂಗ್ ನಾನು ಬ್ಲಾಗ್ಸ್ ಎಲ್ಲ ಮಾಡೋದು. ಸೊ ಇಟ್ಸ್ ಆಲ್ ಮೆಮೊರೀಸ್. ಲಾಸ್ಟಿಗೆ ಉಳ್ಕೊಳ್ಳೋದೇ ಮೆಮೊರಿ ಅಲ್ವಾ? ಹೌದೌದು. ಒಂದು ಮನುಷ್ಯ ಹೋದ್ಮೇಲೆ ಲಾಸ್ಟಿಗೆ ಅವ್ರ ಜೊತೆ ಇರೋದು ಮೆಮೊರಿ, ನೆನಪುಗಳು. ಸೊ ಅದನ್ನ ನಾವೇ ಕ್ರಿಯೇಟ್ ಮಾಡ್ಕೋಬೇಕು, ಯಾರು ಕ್ರಿಯೇಟ್ ಮಾಡಲ್ಲ ನಮಗೋಸ್ಕರ. ಸೊ ನಮ್ಮ ಮೆಮೊರೀಸ್ನ ನಾವು ಚೆನ್ನಾಗಿ ಕ್ರಿಯೇಟ್ ಮಾಡ್ಕೊಳೋಣ. ಸೊ ಅದನ್ನ ನಾನು ಒಂದು ವಿಡಿಯೋ ಫಾರ್ಮ್ ಆಗಿ ಸ್ಟೋರ್ ಮಾಡ್ಕೊಳ್ತಾ ಇದ್ದೀನಿ. ಸೊ ದಟ್ ಫ್ಯೂಚರ್ ಅಲ್ಲಿ ನಾನೇ ಆಗಿರ್ಬೋದು, ಬೇರೆಯವ್ರು ಆಗಿರ್ಬೋದು, ಯಾವ ಕಡೆನೇ ಇದ್ರು ನೋಡಿ ಎಂಜಾಯ್ ಮಾಡ್ಬೋದು, ಮತ್ತೆ ಅದನ್ನ ರಿಕಾಲ್ ಮಾಡ್ಬೋದು. ಈಗ ನೋಡಿ, ಈಗ ಬಿಟ್ಟೋಗಿರೋ ನಮ್ಮ ಸೀನಿಯರ್ಸ್ ಇರ್ತಾರಲ್ಲ, ಅವರೆಲ್ಲ ಈ ವಿಡಿಯೋ ನೋಡಿ ರಿಲೇಟ್ ಮಾಡ್ಕೋತಿರ್ತಾರೆ, ಓ ನಾವು ಪಾದಯಾತ್ರೆಗೆ ಹೋಗ್ತಿದ್ವಲ್ಲ ಆಗ ಅಂತ. ಸೊ ಇದೇ ರೀತಿ ನಾವು ನೆಕ್ಸ್ಟ್ ಬಿಟ್ಟೋದ್ಮೇಲೆ ರಿಲೇಟ್ ಮಾಡ್ಕೋಬಹುದು. ಸೊ ಈಗ ಸ್ನಾನಘಟ್ಟ ಬಂತು. ನಂಗೆ ಮಾತಾಡಿ ಸುಸ್ತಾಗ್ತೈತೆ. ಸ್ನಾನಘಟ್ಟ ತೋರಿಸ್ತೀನಿ ನಿಮಗೆ. ಏನಾದ್ರು ಮಾತಾಡ್ತೀಯಮ್ಮ? ಇಲ್ಲ, ಅದೇ ಸ್ನಾನಘಟ್ಟ ತೋರಿಸಿ ಮತ್ತೆ ಎಸ್, ನೆಕ್ಸ್ಟ್ ಯಾವ್ದಾದ್ರು ಸ್ಪಾಟ್ ಅಲ್ಲಿ ಮತ್ತೆ ಮಾತಾಡೋಣ. ಓಕೆ, ಇಲ್ಲಿಂದ ಹತ್ರನೇ ಒಂದ್ ಸ್ವಲ್ಪ. ಸೊ ಗೈಸ್, ಫೈನಲಿ ಪಾದಯಾತ್ರೆ ಬಂದ್ಬಿಟ್ಟಿದೀವಿ. ಇದೇ ಸ್ನಾನಘಟ್ಟ ಗೈಸ್. ನನ್ನ ಫೋನಲ್ಲಿ ಕ್ಲಾರಿಟಿ ಇಲ್ಲ, ಅಡ್ಜಸ್ಟ್ ಮಾಡ್ಕೊಳ್ಳಿ. ಇದೇ ಸ್ನಾನಘಟ್ಟ. ಅಲ್ಲೇನೋ ಪೂಜೆ ಮಾಡ್ತಿದ್ದಾರೆ. ಆ್ಯಂಡ್ ಒಳಗೆಲ್ಲ ಹೋಗಿ ತೋರಿಸೋಷ್ಟು ನಂಗೆ ಇವಾಗ ಟೈಮ್ ಇಲ್ಲ, ಸುಮ್ಮನೆ ಹೊರಗಿಂದ ತೋರಿಸ್ಬಿಡ್ತೀನಿ ಆಯ್ತಾ. ಇದೆಲ್ಲ ಅಂಗಡಿಗಳು ಸ್ನಾನಘಟ್ಟ ಮುಂದೆ ಇರೋದು.
ಲೈಕ್ ಇಲ್ಲೇ ಬಟ್ಟೆ ಎಲ್ಲ ಸಿಗುತ್ತೆ, ಯಾರಾದ್ರೂ ಬಟ್ಟೆ ತಂದಿಲ್ಲ ಅಂದ್ರೆ ಸ್ನಾನ ಮಾಡ್ಬೇಕಂದ್ರೆ ಎಲ್ಲ. ಸೊ ಇವರೆಲ್ಲ ನಮ್ಮ ಫ್ರೆಂಡ್ಸ್ ಮುಂದೆ ಹೋಗ್ತಿದ್ದಾರೆ ನೋಡಿ. ಹಾಫ್ ವೇ ಡನ್. ಕುಂದಾಪುರ ಝೂ ಇಂದ ಎತ್ಕೊಂಡ್ ಬಂದಿದೀವಿ. ಲಾಸ್ಟ್ ಟೈಮ್ ಹೋಗಿದ್ವಿ ಗೊತ್ತಾ, ಫುಲ್ ರ್ಯಾಲಿ, ಮುಂದೆಯಿಂದ ಇನ್ನೊಂದಾಗ ಫುಲ್ ಕಾಣಿಸ್ತಿತ್ತು. ಎಲ್ಲರೂ ಲೈನ್ ಅಲ್ಲಿ ನಿಂತ್ಕೊಂಡಿದ್ದಾರೆ. ಲೈನ್ ಅಲ್ಲಿ ಹೋಗಿದ್ ನಾವು ಪೊಲೀಸರೆಲ್ಲ ಫುಲ್ ಸ್ಟೂಡೆಂಟ್ಸ್ ಫುಲ್ ಡಾನ್ಸ್ ಮಾಡ್ತಾ ಹೋಗಿದ್ವಿ. ಮತ್ತೆ ಭಜನೆ ಮಾಡ್ಕೊಂಡು ಹೋಗಿದ್ವಿ. ಹಾ, ನಾವು ಲೇಟ್ ಇದ್ದೀವಿ, ಎಲ್ಲ ಮಿಸ್ ಮಾಡ್ಕೊಂಡ್ವಿ. ಲಾಸ್ಟ್ ಟೈಮ್ ಇತ್ತು ಆದ್ರೂ ಮಿಸ್ ಮಾಡ್ಕೊಂಡ್ವಿ ಎಲ್ಲ ಎಕ್ಸಾಮ್ ಮಿಸ್. ಉಳ್ಕೊಬಿಟ್ರೆ ಸುಸ್ತಾಗ್ಬಿಡುತ್ತೆ. ಆಮೇಲೆ ಇಲ್ಲಿ ಮತ್ತೆ ಇನ್ನೊಂದು ಸ್ಪಾಟ್ ಕೊಟ್ಟಿದ್ದಾರೆ. ಇಲ್ಲಿ ಏನೇನಿದೆ ತೋರಿಸ್ತೀನಿ ಇರಿ ನಿಮಗೆ. ಮತ್ತೆ ಏನ್ ಜ್ಯೂಸ್ ಇದು? ಮ್ಯಾಂಗೋ ಜ್ಯೂಸ್ ಕೊಡ್ತಿದ್ದಾರೆ ಅಂತ. ನೈಸ್. ಅವಾಗ್ಲೇ ಕೋಕಮ್ಗಿಂತ ಇದೆ ಚೆನ್ನಾಗಿದೆ. ಗೈಸ್ ಲಾಸ್ಟ್ ಟೈಮ್ ಇವ್ರಿಗೆ ಐಸ್ ಕ್ರೀಮ್. ಎಷ್ಟು ನಾನು ಮಿಲ್ಕ್ ನನ್ಗೆ ಇಷ್ಟ ಆಗಲ್ಲ ಅಂತೇಳಿ ನಾನೇ ಬಾದಾಮ್ ಮಿಲ್ಕ್ ತುಂಬಾ ಕುಡಿದ್ಬಿಟ್ಟಿದ್ದೆ ಲಾಸ್ಟ್ ಟೈಮ್. ಅಷ್ಟು ಚೆನ್ನಾಗಿತ್ತು. ಹಾ, ಮಜ್ಜಿಗೆನೂ ಅಷ್ಟೇ ಇತ್ತು. ಇಲ್ಲ ಕಣೆ, ನಿಜ ಚೆನ್ನಾಗಿತ್ತು. ಮತ್ತೆ ಇವ್ರಿಗೆ ಐಸ್ ಕ್ರೀಮ್ ಎಲ್ಲ ಕೊಟ್ಟಿದ್ರಂತೆ ಅರ್ಧ ದಾರಿಲಿ. ಈ ತರ ಏನು ಇಲ್ವೇ ಇಲ್ಲ, ಜ್ಯೂಸು ಕೂಡ ಇಲ್ಲ ಚೆನ್ನಾಗಿರೋದು. ನೋಡೋಣ ಮುಂದೇನಾದ್ರೂ ಇರುತ್ತೇನೋ ಎಂಡಿಂಗ್ ಅಲ್ಲಿ. ತೋರಿಸ್ತೀನಿ ಇದ್ರೆ. ಇಲ್ಲಿಂದ ನೋಡಿ ಒಂಥರ ಕಂಬ ತರ ಹಾಕಿದ್ದಾರೆ, ಸ್ಟ್ರೀಟ್ ತರ ಒಂಥರ ದೀಪ ತರ ಅಲಂಕಾರ ಮಾಡಿ. ಅದನ್ನ ತೋರಿಸ್ತೀನಿ ನಿಮ್ಗೆ. ತಿನ್ನಕ್ಕೆ ಏನಾದ್ರು ಕೊಡ್ಬೇಕಾ? ಲಾಸ್ಟ್ ಟೈಮ್ ಚೆನ್ನಾಗಿತ್ತು ಗೈಸ್. ಈ ಸರಿ ಏನು ಇಲ್ಲ ನೋಡಿ. ನಮ್ ಫೈನಲ್ ಇಯರ್ ಅಂತ ಕೊಡ್ಬೇಕು ತಾನೆ, ಅವ್ರಿಗೆ ಗೊತ್ತಿಲ್ವಾ ನಾವು ಫೈನಲ್ ಇಯರ್ ಅಂತ? ಆಂಬುಲೆನ್ಸ್ ಹೋಗ್ತಿದೆ, ತೋರಿಸ್ತೀನಿ ನೋಡಿ. ಆಂಬುಲೆನ್ಸ್ ಇದು ಆಂಬುಲೆನ್ಸ್ ಹೋಗ್ತಿರೋದು SDM ಹಾಸ್ಪಿಟಲ್ಗೆ ಹೋಗ್ತಿರುತ್ತೆ, ಇಲ್ಲ ಬೇರೆ ಹಾಸ್ಪಿಟಲ್ಗೆ ಹೋಗ್ತಿರುತ್ತೆ. ಮೋಸ್ಟ್ ಆಫ್ ದ ಟೈಮ್ SDM ಹಾಸ್ಪಿಟಲ್ಗೆ ಹೋಗೋದು, ಅದು ಉಜಿರೆಯಲ್ಲಿ ಇರೋದು. ಆ್ಯಂಡ್ ಇಲ್ಲಿ ಕಾಲೇಜ್ ಇದೆ, ತೋರಿಸ್ತೀನಿ. ಸೊ ಇದು ನೋಡಿ, ಇದು ನ್ಯಾಚುರೋಪತಿ ಕಾಲೇಜ್ ತಾನೆ. ಎರಡೇ ನ್ಯಾಚುರೋಪತಿ ಕಾಲೇಜ್ ಇದೆಯಾ? ಎರಡೆರಡು, ಉಜಿರಲ್ಲೊಂದು ಇಲ್ಲೊಂದ. ಇದೇ ಬೇರೆನಾ? ಇದು ಯೋಗಿಕ್ ಸೈನ್ಸ್ ಕಾಲೇಜು, ಅಲ್ಲಿರೋದು ನ್ಯಾಚುರೋಪತಿ ಕಾಲೇಜ್. ಕರೆಕ್ಟ್ ಇದೆ ನೋಡಿ ಗೈಸ್. ದಾರಿ ಉದ್ದಕ್ಕೂ ಈ ತರ ಸ್ಟ್ರೀಟ್ ಲೈಟ್ ತರ ಒಂಥರ ಡೆಕೋರೇಟ್ ಮಾಡಿ ಹಾಕಿರ್ತಾರೆ. ಏನಂತಾರೆ ಇದಕ್ಕೆ? ಏನಂತಾರೆ ಹೇಳೋದಿಕ್ಕೆ? ದಾರಿ ಕಂಬ ಅಂತೆ, ಅದನ್ನ ಹಾಕಿರ್ತಾರೆ. ಸುಮ್ನೆ ಏನೇನೋ ಹೇಳ್ತಿದ್ದಾಳೆ. ಚಿಪ್ಸ್ ಎಲ್ಲ ಕೊಡ್ಬೇಕು, ಟೈಮ್ ಪಾಸ್. ದಾರಿ ಮಧ್ಯದಲ್ಲ, ಬೋಟಿ ಚಿಪ್ಸ್ ಕೊಡ್ಬೇಕು. ಹಿಂಗೆ ನಡ್ಕೊಂಡು ಹೋಗೋರಿಗೆ ಬೋಟಿ ಚಿಪ್ಸ್ ಕೊಡ್ಬೇಕಂತೆ ನೋಡಿ. ಅವ್ರು ಜ್ಯೂಸು ಬೆಲ್ಲ ಕೊಡ್ತಿರೋದೇ ಹೆಚ್ಚು, ಬೋಟಿ ಚಿಪ್ಸ್ ಬೇರೆ ಕೊಡ್ತಾರೆ. ಇವ್ಳು ಫ್ಯಾಕ್ಟ್ರಿ, ನೀನ್ ಫ್ಯಾಕ್ಟ್ರಿ ಇಟ್ಟಿದ್ಯಾ? ಬೋಟಿ ಚಿಪ್ಸ್ ನಮ್ಮಪ್ಪ ಶ್ರೀಮಂತರಾಗಿದ್ರೆ ಮಾಡ್ಬೋದು. ಅಲ್ಲ, ಫ್ಯಾಕ್ಟ್ರಿ ಇಡು, ಆಮೇಲೆ ಎಲ್ರಿಗೂ ದಾನ ಮಾಡ. ನೆಕ್ಸ್ಟ್ ಇಂಜಿನಿಯರಿಂಗ್ ಕೆಲಸ ಆದ್ಮೇಲೆ ಅದೇ ಬೋಟಿ ಚಿಪ್ಸ್ ಮಾಡಕ್ಕೆ ಮಾರಕ್ಕೆ. ಹೌದು. ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ಇಲ್ಲಿ ಬಂದಾದ್ಮೇಲೆ ಕಲ್ತಿರೋ ತುಳು ಲ್ಯಾಂಗ್ವೇಜು. ಅದ್ರಾಗ ಒಂದ್ ಎರಡೇ ಗೊತ್ತು ನನಗೆ. ಎಂಚು ಹುಲ್ಲೇರು ಅಂತ ಕೇಳಿದ್ರೆ ನಾನು ಏನ್ ಹೇಳ್ತಾಳೆ ನೋಡೋಣ. ಎಂಚು ಹುಲ್ಲೇರು ಅಂದ್ರೆ ಹೇಗಿದ್ದೀರಾ ಅಂತ. ಅದಕ್ಕೆ ಆನ್ಸರ್ ನೀವು ತುಳು ಒಳಗೆ ಹೇಳ್ಬೇಕು. ಜಾದಾ ನಲ್ಲ. It's not Tulu. It's something broken Tamil. I will answer as. ಅದೇ ತೋರಿಸ್ತಿದ್ದೀನಿ ಅವಾಗಿಂದ ಅವರಿಗೆ. ದಾರಿ ಕಂಬ ಅಂತೇಳಿ ಹೇಳೆ. ಏನು ಎಂಚು ಹುಲ್ಲೇರು ಅಂದ್ರೆ ಯಾರ ಸೌಖ್ಯ ಅಂತ ಆನ್ಸರ್ ಮಾಡ್ಬೇಕು, ಗೊತ್ತಾಯ್ತಾ? ದಿಸ್ ಈಸ್ ಎಂತ ಇಲ್ಲ ಗೈಸ್. ಐ ಕ್ಯಾನ್ ಅಷ್ಟೇ. ಏನಾದ್ರು ಹೇಳ್ಬೇಕಾ ನೀವು? ವನಸಾಂಡ ಜಾನ್ವಿ ಅವರೇ. ನಾಡು ವನಸ್ಸು ಅಂಡ್ ಆಲ್. ಐ ಆಮ್ ಥಿಂಕಿಂಗ್ ವನಸ್ಸು. ಫೋನ್ ಬಿದ್ದೋಗ್ತಿತ್ತು ಗೈಸ್. ಈಗ ನಿಮ್ಗೆ ಇದನ್ನ ತೋರ್ಸಕ್ ಹೋಗಿ ಚೆನ್ನಾಗಿದೆ. ರನ್ನಿಂಗ್ ರೈಸ್ ಹೋಗ್ತಾವ್ರೆ, ಲೇಟ್ ಆಗಿದೆ ಅಂತ ಓಡೋಗ್ತಾವ್ರೆ. ನಾನ್ ನಿನ್ ಬಿಟ್ಟೋಗ್ತೀನಾ ನೋಡು. ಬಿಟ್ಟೋಗೋದಿದ್ರೆ ಅವಾಗ್ಲೇ ಓಡೋಗ್ತಿದ್ದೆ. ಡಿಫ್ರೆಂಟ್ ಆಗಿ ಮಾಡಿದ್ದಾರೆ, ತುಂಬಾ ಚೆನ್ನಾಗಿದೆ. ಝೂಮ್ ಆಗಿ ತೋರಿಸ್ತೀನಿ ನಿಮಗೆ. ಎಲ್ಲ ಕಲರು ಮಿಕ್ಸ್ ಇದೆ ಗೈಸ್.
ಹೆಂಗ್ ಅನ್ಸ್ತಿದೆ? ಇವಳಿ ಕ್ರಾಫ್ಟ್ ಎಲ್ಲ ತುಂಬಾ ಇಷ್ಟ. ಐಡಿಯಾ ಚೆನ್ನಾಗಿದೆ ತುಂಬಾ. ಇವಳು ರಂಗೋಲಿ ಏನ್ ಸಖತ್ತಾಗಿ ಆಗ್ತಾಳೆ ಗೊತ್ತಾ? ಏನಿಲ್ಲ ಹಾಕ್ತೀನಿ. ಚೆನ್ನಾಗಿ ಮಾಡಿದಾರಲ್ಲ ಈ ಸತಿ, ಡಿಫ್ರೆಂಟ್ ಆಗಿ ಥಿಂಕ್ ಮಾಡಿದ್ದಾರೆ. ಎವ್ರಿ ಟೈಮ್ ಬೇರೆ ಐಡಿಯಾ ತಗೊಬರ್ತಾರೆ. ಈ ಸರಿ ಅಂಬ್ರೆಲಾ ಹಾಕಿದ್ದಾರೆ, ಬ್ಯೂಟಿಫುಲ್ ಅಂಬ್ರೆಲಾಸ್, ಕ್ಯೂಟ್ ಅಂಡ್ ಲಿಟಲ್ ಅಂಬ್ರೆಲಾಸ್ ಹಾಕಿದ್ದಾರೆ. ಈಗ ಕತ್ಲಾಗಿರೋದಕ್ಕೆ ನಿಮಗೆ ನೀಟಾಗಿ ಕಾಣಲ್ಲ, ಬಟ್ ನಾವು ರಿಯಲ್ ಆಗಿ ನೋಡ್ತಾ ಇರೋದು, ಲೈವ್ ಆಗಿ ನೋಡ್ತಾ ಇರೋದು ವಿಡಿಯೋದಲ್ಲ. ಇಡೋಣ ನಿಮ್ಗೆ ಹೆಂಗ್ ಕಾಣಿಸ್ತಿದೆ. ಲಾಸ್ಟ್ ಟೈಮು ಇಲ್ಲೇ ಬಂದಿದ್ವಿ ಈ ಸ್ಪಾಟ್ ಅಲ್ಲಿ. ಈ ತರ ಏನು ಮನೆ ಇದೆ, ಅಲ್ಲಿ ಕೆಳಗಡೆ ಮನೆ ಇದೆ, ಅದನ್ನ ತೋರಿಸ್ತೀನಿ. ಅಲ್ಲಿ ಕೆಳಗಡೆ ಮನೆ ಇದೆ. ಅಲ್ಲಿ ಇಲ್ಲಿ ಎಲ್ಲ ಹೂವ ಇತ್ತು, ಫ್ಲವರ್ಸ್ ಗಿಡಕ್ಕೆ ಬಿಟ್ಟಿತ್ತು. ಇವಾಗೇನೋ ಹೂವು. ಆ ಟೈಮು ಎಲ್ಲರೂ ಹೂವ ಕಿತ್ಕೊಂಡು ಫೋಟೋ ತಗ್ಸ್ಕೊಂಡಿದ್ವಿ. ಹೊಡೆದಕ್ಸ್ಕೊಂಡು ಅದ್ರಲ್ಲಿ ಬೊಕ್ಕೆ ಎಲ್ಲ ಮಾಡಿ, ನಾನಂತೂ ದೇವಸ್ಥಾನದವರೆಗೂ ಹೂವು ಎತ್ಕೊಂಡು ಹೋಗಿದ್ದೆ. ಯಾವುದೋ ಒಂದು ಹೂವನ ಸುಮ್ಮನೆ ಹಂಗೆ ಕೈಲಿ ಇಟ್ಕೊಂಡು. ಅದೆಲ್ಲೋಯ್ತು ದಾರಿ, ಕ್ಲೋಸ್ ಮಾಡ್ಬಿಟ್ಟಿದಾರ. ದಾರಿ ಇತ್ತು ಆ ಕೆಳಗಡೆ ಹೋಗಿ, ಕೆಳಗಡೆ ಹೋಗೋಕಿತ್ತು. ಇದ್ರೆ ತೋರಿಸ್ತೀನಿ, ಅವ್ರು ಕ್ಲೋಸ್ ಮಾಡಿದ್ರೆ ನಂಗೆ ಗೊತ್ತಿಲ್ಲ, ಎಲ್ಲ ಹಿಂದೆ ಹೋಗಿದ್ರೆ ನನ್ಗೆ ಗೊತ್ತಿಲ್ಲ. ಅಲ್ಲಿದ್ರೆ ತೋರಿಸ್ತೀನಿ ನೋಡಿ. ಅವಾಗ್ಲೇ ಹೆಂಗಿದ್ವಿ, ಇವಾಗ ಎಷ್ಟು ಟಯರ್ಡ್ ಆಗ್ಬಿಟ್ಟಿದೀವಲ್ಲ. ಫೇಸ್ ನೋಡಿದ್ರೇನೆ ಗೊತ್ತಾಗ್ತೈತೆ. ಕತ್ಲಾಗಕ್ ಬಂತು. ಬೇಗ ಹೋಗೋಣ. ಇದೇ ದಾರಿ ನಾನು ಹೇಳಿದ್ದು. ಹಿಂಗೋಗಿ ಅಲ್ಲಿ ಸ್ವಲ್ಪ ಹೂವು ಎಲ್ಲ ಕಿತ್ಕೊಬಂದು ಆಟ ಆಡಿದ್ವಿ. ನಮ್ ಕಿಂದುಗ ಅವಾಗ್ಲೇ ಸ್ವಲ್ಪ ಹೂವು ಕಿತ್ಕೊಟ್ಟೆ. ಅದನ್ನ ನೋಡಿ ತಲೆಯಲ್ಲಿ ಇಟ್ಕೋತಾವಳೆ, ಯೆಲ್ಲೋ ಕಲರ್ ಫ್ಲವರ್ ಉದ್ರೋಯ್ತು. ಸೊ ಇದು ಧರ್ಮಸ್ಥಳ ಪೊಲೀಸ್ ಸ್ಟೇಷನ್. ಆಲ್ಮೋಸ್ಟ್ ರೀಚ್ ಆಗಿದೀವಿ. जूस पिला दो, मौसम्बी का मूड ऑफ है मेरा. जूस पिला दो, मौसम्बी जूस पिला दो. करंट सिचुएशन नम्दु. जूस पिला दो, मौसम्बी का मूड ऑफ है मेरा. नहीं हेलो जूस पिला दो, कोई तो जूस पिला दो. मौसम्बी का मौसम्बी का मूड ऑफ है मेरा. जूस पिला दो. मूड ऑन है मेरा. आगे देखिए बहुत अच्छा है सीनरी. ವಾವ್ ಗೈಸ್, ಅವಾಗೆಲ್ಲ ಇವಾಗ ನೋಡಿ ಚಿಂದಿ. ವಿಡಿಯೋದಲ್ಲಿ ನಾನು ಬ್ರೈಟ್ನೆಸ್ ಕಡಿಮೆ ಮಾಡಿ ತೋರಿಸ್ತೀನಿ ಹೆಂಗ್ ಕಾಣುತ್ತೆ ಅಂತ. ಸೊ ನೋಡಿ ಹೆಂಗ್ ಕಾಣುತ್ತೆ ಲೈಟ್ಸ್ ಎಲ್ಲ ಆಫ್ ಆದ್ರೆ. ಡೂಯಿಂಗ್ ದ ವೈಬ್ಸ್ ಆಫ್ ಸೂಪರ್ ಆಗಿ ಕಾಣ್ತಿದೆ ಅಲ್ವಾ? ಸೂಪರ್ ಆಗಿ. ಇನ್ನೊಂದೇನು ವಿಶೇಷ ಅಂದ್ರೆ ಗಾಯ್ಸ್, ನಿನ್ನೆ ವೀರೇಂದ್ರ ಹೆಗ್ಡೆ ಅವ್ರದ್ದು ಬರ್ಡೇ ಇತ್ತು. ನಮ್ಗೆಲ್ಲ ಲಾಡು ಕೊಟ್ಬಿಟ್ಟಿದ್ರು. ನಾವ್ ಎಕ್ಸಾಮ್ ಹಾಲಲ್ಲಿ ಇದ್ವಾ, ಅಲ್ಲಿ ಬಂದು ಲಾಡು ಕೊಟ್ಟಿದ್ರು. ಏನು ದುರದೃಷ್ಟ ಅಂದ್ರೆ ನಾನ್ ಬೇಗ ಎದ್ದೋಗ್ಬಿಟ್ಟಿದೆ ಗೈಸ್, ನನಗೆ ಲಾಡುನೇ ಸಿಕ್ಕಿಲ್ಲ. ಬಟ್ ನಂಗೆ ಸಿಕ್ತು ಗೈಸ್, ನಂಗೆ ಸಿಕ್ತು. ಐ ಏಟ್ ಇಟ್. ಇಟ್ಸ್ ಓಕೆ, ನನ್ಗೇನು ಅಷ್ಟು ಫೇವ್ರೇಟ್ ಅಲ್ಲ ಲಾಡು, ಸೊ ನಡೆಯುತ್ತೆ. ವಾವ್, ಸೋ ಗುಡ್, ಸೋ ನೈಸ್, ಸೋ ಬ್ಯೂಟಿಫುಲ್. It's very good. Whoever is the person who have thought about it or created this craft or whatever it is, ಡೆಕೋರೇಷನ್ it's very nice guys, very nice. ನಾನ್ Super. ನೋಡಿರೋ ಪ್ರಕಾರ ಎಂತ ಇಲ್ಲ ಗೈಸ್. ಒಂದು ಎಂತ ಅಂತಾರೆ, Shut up. ಹಂಗೆಲ್ಲ ಹೇಳ್ಬಾರ್ದು. ಪೋಲ್ಸ್ ಪೋಲ್ಸ್ ಇದೆ, ಬಟ್ ಆತರ ಥಿಂಕ್ ಮಾಡಿ ಆತರ ಎಕ್ಸಿಕ್ಯೂಟ್ ಮಾಡೋದಿದೆಯಲ್ಲ, ಅದು ದೊಡ್ಡ ವಿಷಯ. ಅಂಡ್ ಮಾಡೋದು ಈಸಿನೇ, ಬಟ್ ಆತರ ಥಿಂಕ್ ಮಾಡಿ ಆತರ ಥಾಟ್ ಬಂದಿರುತ್ತಲ್ಲ ಅದು. just kept the umbrellas inside that. ಅಂಡ್ ಪರವಾಗಿಲ್ಲ, ಯು ಕ್ಯಾನ್ ಸ್ಪೀಕ್ ಇನ್ ಕನ್ನಡ ಓನ್ಲಿ. ಅದ್ರ ಮಧ್ಯದ ಲೈಟ್ ಬಿಡಿದಾರೆ ಅಷ್ಟೇ. ಏನೋ ಒಂದು ಗೈಸ್, ನನಗೆ ಅದು ವಿ ಶುಡ್ ಗಿವ್ ಕ್ರೆಡಿಟ್ ಟು ಹೂಎವರ್ ಹ್ಯಾವ್ ಡನ್ ದಿಸ್ ಥಿಂಗ್ ಅಲ್ವಾ? ಯಾರದೇ ಆಗಲಿ, ತುಂಬ ಒಳ್ಳೆ ಐಡಿಯಾ ಅಷ್ಟೇ ನಾನು ಹೇಳೋದು. ಸೊ ಫೈನಲಿ ನಿಮಗೆ ಕಾಣ್ತಿದ್ರೆ ವಿ ಹ್ಯಾವ್ ರೀಚ್ಡ್ ಧರ್ಮಸ್ಥಳ. ಫೈನಲಿ ನೋಡಿ, ಆರ್ಚಿಗೆಲ್ಲ ಲೈಟ್ ಹಾಕಿದ್ದಾರೆ, ನಿಮಗೆ ಕಾಣುತ್ತೆ. ನಾನು ಅದಕ್ಕೆ ಬ್ರೈಟ್ನೆಸ್ ಕಡಿಮೆ ಇಟ್ಟಿದ್ದೀನಿ, ನಿಮಗೆ ಚೆನ್ನಾಗಿ ಕಾಣಿಸ್ಲಿ ಅಂತ. ಬಂದ್ಬಿಟ್ಟು ಈಗ ಸಕ್ಸಸ್ಫುಲಿ ಪಾದಯಾತ್ರೆ ಮುಗಿಸಿ ಉಜಿರೆಯಿಂದ ಧರ್ಮಸ್ಥಳಕ್ಕೆ ನಡ್ಕೊಂಡು ಬಂದಿದ್ದೀವಿ. ಐ ಫೀಲ್ ಗ್ರೇಟ್ ಅಬೌಟ್ ಮೈ ಸೆಲ್ಫ್. ಇನ್ನೇನು ಹೇಳಲಿ ನಾನು, ಇಷ್ಟು ದೂರ ಅದು ಕಂಟಿನ್ಯೂಸ್ ಆಗಂತೂ ನಾನು ಯಾವತ್ತೂ ನಡೆದಿಲ್ಲ. ಅದರಲ್ಲೂ ಏನು ಬ್ರೇಕ್ ತಗೋದಿರ, ಅಂದರೆ ರೆಸ್ಟ್ ತಗೋದಿರ ನಡೆದಿಲ್ಲ. ಅದರಲ್ಲೂ ಇವತ್ತಂತೂ ಫಾಸ್ಟಾಗೆ ನಡೆದಿದ್ದೀವಿ. ಯಾಕಂದರೆ ಡಿಫ್ರೆನ್ಸ್ ತುಂಬ ಇತ್ತಲ್ಲ ನಮಗೆ ಮತ್ತು ಇವರಿಗೆ, ಹಾಸ್ಟೆಲಲ್ಲಿರೋರಿಗೆ. ಅವ್ರನ್ನ ರೀಚ್ ಆಗ್ಬೇಕಂತಾನೆ ಅರ್ಧ ಫಾಸ್ಟಾಗಿ ನಡೆದಿದ್ದೀವಿ. Completed 8 meters of walk. It was my first meter. ಇದರಿಂದ ಸೂಪರ್ ಕಣೆ. ಥ್ಯಾಂಕ್ ಯು. ಖುಷಿ ಆಯ್ತಾ? ಯಾ, ಫುಲ್ ಖುಷಿ ಆಯ್ತು. ಸುಸ್ತಾದ್ರೂ ಪಾಪ ನಾನು ಅವ್ರಿಗೆ ಕೇಳಿದೆ ಒಂದ್ಸರಿ, ನನ್ ಚಪ್ಪಲಿ ಹಾಕೊಳ್ಳಿ ನಾನು ಕೇಳಿದೆ. ಕಿಂಗುನು ಕೇಳಿದ್ಲು, ಒಂದ್ ಸ್ವಲ್ಪ ಹೊತ್ತು ಹಾಕೋ, ಏನಾಗಲ್ಲ, ನಾವು ಹಂಗ್ ನಡಿತೀವಿ ಅಂತ. ಬಟ್ ಅವ್ರು ಇಲ್ಲ, ಇಷ್ಟು ದೂರ ಬಂದಿದೀವಿ ಅಂದ್ಮೇಲೆ ಅಲ್ಲಿವರೆಗೂ ಬರಿಗಾಲಲ್ಲೇ ಹೋಗ್ಬಿಡ್ತೀವಿ ಅಂತ ಒಂದು ಏನಂತಾರೆ
ದೃಢ ನಿರ್ಧಾರ ಇಟ್ಕೊಂಡು ಬಂದ್ರು. ಲೆಕ್ಚರ್ಸ್ ಇಟ್ಕೊಂಡಿದ್ದಾರೆ ನೋಡಿ PC ಅವರು, ನಮ್ಗೆ ಗೊತ್ತಿಲ್ಲ ಬಟ್ ನಮ್ಮ ಕಾಲೇಜ್ ಎಸ್, ನಮ್ಮ ಕಾಲೇಜ್ ಲೆಕ್ಚರರ್ಸ್ ಇದಾರೆ, ಯಾರು ಅಂತ ನಾನು ತೋರ್ಸಲ್ಲ ಆಮೇಲೆ. ಇವರೇ ನೋಡ್ತಾವ್ರೆ, ನಾನಂತೂ ನೋಡಲ್ಲ ಆ ಕಡೆ. ಎಲ್ಲ ಚುರ್ಮುರಿ ಸ್ಟಾಲು ಎಂಟ್ರೆನ್ಸ್ ಎಲ್ಲ ಇಟ್ಕೊಂಡ್ಬಿಟ್ಟಿದ್ದಾರೆ, ಎಲ್ಲ ರೆಡಿ ಮಾಡ್ಕೊತಿದ್ದಾರೆ ಜನ ಬರ್ತಾರೆ ಅಂತ. ಆಲ್ರೆಡಿ ಇದಾರೆ ಜನ ನೋಡಿ, ಎಲ್ಲ ಫೋಟೋ ಇಟ್ಕೊತಿದ್ದಾರೆ ಲೈಟಿಂಗ್ಸ್ಗೆ. ಸೊ ಹೋಗೋಣ, ಅಲ್ಲಿ ಇನ್ನೂ ಚೆನ್ನಾಗಿ ಟ್ರೀ ಎಲ್ಲ ಲೈಟ್ಸ್ ಹಾಕಿದ್ದಾರೆ, ತೋರಿಸ್ತೀನಿ ಬಾ ಬೇಗ. ರೋಡ್ ಕ್ರಾಸ್ ಮಾಡ್ತಿದೀವಿ ಗೈಸ್. ಧರ್ಮಸ್ಥಳ ನೋಡಿರ್ತೀರಲ್ಲ ಎಲ್ರು, ಇದು ಧರ್ಮಸ್ಥಳ ಆರ್ಚ್. ಇದೇ ಬಸ್ ಸ್ಟ್ಯಾಂಡ್. ನಾವು ಬೆಂಗಳೂರಿಗೆ ಹೋಗುವಾಗೆಲ್ಲ ಇಲ್ಲೇ ಬಸ್ಸಿಗೆ ನಿಲ್ಲೋದು, ಆಯ್ತಾ. ನಿಮ್ಮ ಧರ್ಮಸ್ಥಳ. ಇಲ್ಲೆಲ್ಲ ನೋಡಿ ಸ್ಟಾಲ್ ಇಟ್ಟಿದ್ದಾರೆ. ಹಾ, ಈಗ ನಾವು ದರ್ಶನಕ್ಕೆ ಹೋಗ್ಬೇಕು ಗೈಸ್, ನಡ್ಕೊ ಬಂದ್ವಲ್ಲ, ದರ್ಶನಕ್ಕೆ ಹೋಗ್ಬೇಕು. ಇಂದು ಲಾಸ್ಟ್ ಟೈಮ್ ತುಂಬಾ ಜನ ಇದ್ರಲ್ಲ, ಜಾಗನೇ ಇರ್ಲಿಲ್ಲ. ಈ ಟೈಮ್ ಪರವಾಗಿಲ್ಲ, ಜಾಗನೇ ಇರ್ಲಿಲ್ಲ. ನೆನಪಿದ್ಯಾ, ಇಲ್ಲಿಂದಾನೆ ಫುಲ್ ಫಿಲ್ ಆಗಿದ್ರು ಗೈಸ್. ಇವಾಗ ಒಂಚೂರು ಪರವಾಗಿಲ್ಲ ಜನ. ನೋಡಿ, ನಾನು ಇದೇ ರೀಸನ್ಗೆ ಮೈಕ್ ತಂದಿದ್ದು, ಏನು ಕೇಳಲ್ಲ ಇದ್ರಲ್ಲಿ. ಈ ಗಲಾಟೆಯಲ್ಲಿ ಏನಾದ್ರೂ ಕೇಳುತ್ತಾ ಮಾತಾಡೋದು. ಇವಾಗ ಅದೆಷ್ಟು ಕೇಳಿಸ್ತಿಲ್ಲ ನಿಮಗೆ ಗೊತ್ತಿಲ್ಲ, ಮಾಡ್ತಾ ಇದೀನಿ ವಿಡಿಯೋ ಅಂದ್ರೂ. ಆಗಿದೆ ಲೈಟ್ಸ್ ಎಲ್ಲ. ಸೊ ಇದು ಟೆಂಪಲ್ ವರ್ಗೂ ಲೈಟ್ಸ್ ಇರುತ್ತೆ. ಟೆಂಪಲ್ಗೂ ಫುಲ್ಲು ಲೈಟ್ಸ್ ಅಲ್ಲಿ ಡೆಕೋರೇಷನ್ ಮಾಡಿದ್ದಾರೆ. ಒಂದ್ಸರಿ ಟೆಂಪಲ್ ತೋರಿಸ್ತೀನಿ, ಆಮೇಲೆ ದರ್ಶನ ಮಾಡ್ಕೊಬಂದು ಆಮೇಲೆ. ಸೊ ನೋಡಿ ಗೈಸ್, ಇದು ನಮ್ಮ ಧರ್ಮಸ್ಥಳ ಟೆಂಪಲ್ ಲೈಟಿಂಗ್ಸ್ ಹೆಂಗ್ ಹಾಕಿದ್ದಾರೆ. ಒಳಗಡೆ ವಿಡಿಯೋ ಮಾಡೋಕ್ಕಾಗಲ್ಲ, ಅದಕ್ಕೆ ಹೊರಗಡೆನೆ ಸ್ವಲ್ಪ ಮಾಡ್ತಾ ಇದ್ದೀನಿ. ದರ್ಶನ ವೇಟ್ ಮಾಡ್ತಿದ್ದಾರೆ. ನಮ್ಮ STM ID ಕಾರ್ಡ್ ತಂದಿದ್ದೀವಿ. STM ID ಕಾರ್ಡ್ ತೋರಿಸಿದ್ರೆ ಸ್ಟೂಡೆಂಟ್ಸಿಗಂತ ಒಂದು ಸ್ವಲ್ಪ ಬೇಗ ಬಿಡ್ತಾರೆ ಕ್ಯೂ ಅಲ್ಲಿ. ಅದಕ್ಕೋಸ್ಕರ ಸೇಫರ್ ಸೈಡಿಗೆ ನೋಡಿ ನನ್ನ ID ಕಾರ್ಡ್. ನೋಡಿ ಡೆಕೋರೇಷನ್ ಎಲ್ಲ ಹೆಂಗ್ ಮಾಡಿದ್ರೆ. ಸೊ ಗೈಸ್, ನಮ್ದೀಗ ದರ್ಶನ ಆಯ್ತು. ಸೊ ದರ್ಶನ ಮುಗಿಸ್ಕೊಂಡು ಈಗ ತಿನ್ನಕ್ ಹೋಗ್ತಿದೀವಿ. ಬಟ್ ಲಾಸ್ಟ್ ಟೈಮ್ ಅಷ್ಟು ಫ್ರೀ ಆಗಿರ್ಲಿಲ್ಲ. ಬಟ್ ಓಕೆ, ID ಕಾರ್ಡ್ ತೋರಿಸಿದಕ್ಕೆ ಒಳಗಡೆ ಬಿಟ್ರು ಬೇಗ. ಅವರೆಲ್ಲ ಹಿಂದೆ ಬರ್ತಿದ್ದಾರೆ, ಸ್ವಲ್ಪ ಜನ ಫ್ರೆಂಡ್ಸು. ಆಮೇಲೆ ಈಗ ತಿನ್ನಕ್ ಹೋಗ್ತಿದೀವಿ. ಏನಂದ್ರೆ ಇವ್ರು ಹಾಸ್ಟೆಲಿಂದ ಬಂದಿರೋದಲ್ಲ, ಇವರಿಗೆ ಟೈಮಿಂಗ್ಸ್ ಇರುತ್ತೆ. ಸೊ ಇವರು ಬೇಗ ಹೋಗ್ಬೇಕು. ಆಲ್ರೆಡಿ ಟೈಮ್ ಆಗಿದೆ, ನೋಡೋಣ ಏನಾಗುತ್ತೆ ಅಂತ. ಲೇಟಾಗಿ ಹೋಗ್ತಾರೋ, ಪರ್ಮಿಷನ್ ಕೇಳ್ತಾರೋ, ಏನು ಮಾಡ್ತಾರೋ. ಒಟ್ಟಿನಲ್ಲಿ ಈಗ ತಿನ್ನಕ್ಕೆ ಹೋಗ್ಬೇಕು. ಇವ್ರು ಎಲ್ಲೋಗಿದಾರೋ ಕಾಣಿಸ್ತಾನೆ ಇಲ್ಲ, ನೋಡ್ತಿದೀವಿ. ನೋಡಿ ಟೆಂಪಲ್ ನೋಡಿ ಹೆಂಗ್ ಕಾಣ್ತಿದೆ, ಫುಲ್ಲು ಲೈಟಿಂಗ್ಸ್ ಹಾಕಿದ್ದಾರೆ. ಇವ್ರು ಬಂದ್ರು, ಇವ್ರಿಗೆ ವಾರ್ಡನ್ ಕರಿತಿದ್ದಾರೆ ಗೈಸ್. ಇಲ್ಲಿ ನೋಡಿ ಗೈಸ್, ಎಲಿಫೆಂಟ್ ರಿಯಲ್, ಇದೇನ್ ರಿಯಲ್ ಡೂಪ್ಲಿಕೇಟ್ ಆಗಿ ಗೊತ್ತಾಗ್ತಾನೆ ಇಲ್ಲ. ಇವರಿಗೆ ಇವಾಗ ತಾನೇ ದರ್ಶನ ಮುಗೀತು ನೋಡಿ. ಇವ್ರದ್ದು ಕಷ್ಟಗಳೆಲ್ಲ ನಾನು ಇವಾಗ ತೋರಿಸ್ತೀನಿ ನಿಮ್ಗೆ. ಏನಂದ್ರೆ ಪಾದಯಾತ್ರೆ ಮಾಡ್ಕೊ ಬಂದಿದ್ದಾರೆ. ಇವ್ರಿಗೆ ಟೈಮಿಂಗ್ಸ್ ಎಷ್ಟು ಟೈಮಿಂಗ್ಸ್ 7 ಇತ್ತು ನಮ್ಗೆ. 7 ವರೆಗೂ ಟೈಮ್ ಕೊಟ್ಟಿದ್ವಿ. ಇವಾಗ ಎಷ್ಟು ಟೈಮ್? 7:30 ಆಗಿದೆ. ಆದ್ರೆ ಇವ್ರು ಏನು ನೋಡೇ ಇಲ್ಲ, ಬರೀ ದರ್ಶನ ಮಾಡಿದಾರೆ ಅಷ್ಟೇ. ಅಲ್ಲಿಂದ ನಡ್ಕೊ ಬಂದು ಆವಾಗ್ಲೇ ಇವ್ರಿಗೆ ಹೋಗ್ಬೇಕು. ಹಾಸ್ಟೆಲರ್ಸ್ದು ಕಷ್ಟಗಳನ್ನ ನೋಡಿ. ಅಮೃತ ಇದು ಪರಿಗೂ ಬಂದಿಲ್ಲ ನಾನು. ನೀನ್ ಯಾವ ಊರು ಹೇಳು? ನಮ್ದು ಹುಬ್ಳಿ. ಇದು ಹುಬ್ಳಿ ಹುಡುಗಿ, ಇದು ಹೊಸಪೇಟೆ ಹುಡುಗಿ. ಅವ್ನು ತೋರ್ಸಿದ್ಲಲ್ಲ ಕುಂದಾಪುರ ಹುಡುಗಿ. ಬೇಗ ಬೇರೆ ಕಡೆ ಹೋಗೋಣ ಅಂತ ನೋಡಿದ್ರು. ಅಲ್ಲಿ ನೋಡಿದ್ರು ಹಾಸ್ಟೆಲ್ ವಾರ್ಡನ್ ಇದ್ರು ಅಂತ ಓಡ್ ಬಂದ್ಬಿಟ್ಟಿದ್ದಾರೆ ಬೇಗ. ಅದಕ್ಕೆ ಗ್ಯಾಪ್ ಅಲ್ಲಿ ಇಲ್ಲಿ ತಿನ್ಕೊಂಡು ಹೋಗೋಣ ಅಂತ ಎಲ್ರು ಹೋಗಿದ್ದಾರೆ ಬಸ್ ಹತ್ರ. ಬಸ್ಸು ಎಂಟ್ರೆನ್ಸ್ ಅವಾಗ್ಲೇ ತೋರ್ಸಿದ್ನಲ್ಲ ಆರ್ಚು, ಅಲ್ಲಿದೆ. ಇಲ್ಲಿ ಇವ್ರು ತಿನ್ಕೊಂಡು ಬೇಗ ಹೋಗೋಣ ಅಂತ. ಏನಾದ್ರೂ ತಿನ್ಬೇಕಲ್ಲ ಪಾಪ, ಅಷ್ಟು ದೂರದಿಂದ ನಡ್ಕೊ ಬಂದಿದ್ದಾರೆ. ನಮ್ಗೆ ಜ್ಯೂಸು ಸಿಕ್ಕಿಲ್ಲ ನೀಟಾಗಿ, ಎಲ್ಲ ಎತ್ಬಿಟ್ಟಿದ್ರು ನಾವು ಬರೋಷ್ಟೊತ್ತಿಗೆ. ಅದಕ್ಕೆ ಇಲ್ಲಿ ತಿನ್ಕೊಂಡು ಹೋಗೋಣ ಅಂತ ಟ್ವಿಸ್ಟರ್ ಹೇಳಿದ್ದಾರೆ. ಟ್ವಿಸ್ಟರ್ ಮಾಡ್ತಿದ್ದಾರೆ. ಸೊ ಈಗ ಟ್ವಿಸ್ಟರ್ ತಿನ್ಕೊಂಡು ಹೋಗೋಣ. ಐ ಆಮ್ ಚಂದ್ರಿಕಾ ಫ್ರಮ್ EC ಬ್ರಾಂಚ್. ಐ ಆಮ್ ಪೃಥ್ವಿ ಫ್ರಮ್ IS ಬ್ರಾಂಚ್. ಇವರಿಗೆ ಟ್ವಿಸ್ಟರ್ ಬಂದಿದೆ, ತಿಂತಿದ್ದಾರೆ. ಇವಳು ನೋಡಿ, ಇವಳು ನೋಡಿ, ಇವಳು ನೋಡಿ, ಇವಳು ನೋಡಿ, ಇವಳು ನೋಡಿ, ಇವಳು ನೋಡಿ, ಇವಳು ನೋಡಿ.
ಸೊ ಈಗ ಇವರು ಹೋಗ್ತಾರೆ ಗಾಯ್ಸ್. ಸೊ ಇವ್ರನ್ನ ಕಳಿಸಿ ನಾನು ನನ್ನ ಬೇರೆ ಫ್ರೆಂಡ್ಸ್ ಜೊತೆ ಜಾಯ್ನ್ ಆಗಿ ಅವ್ರ ಜೊತೆ ಸ್ವಲ್ಪ ಬ್ಲಾಗ್ ಮಾಡ್ತೀನಿ. ಅವ್ರ ಜೊತೆ ಮಾಡಕ್ಕೆ ಆಗಿಲ್ಲ, ಅವ್ರು ಮುಂದೆಗಡೆ ಹೋಗ್ಬಿಟ್ಟಿದ್ರಲ್ಲ ಅದಕ್ಕೆ. ನೈಸ್, ಚೆನ್ನಾಗಿದೆ. ಅದು ಕೋಲ್ಡ್ ಇಲ್ಲ ಅಷ್ಟು. ಯಾಕೆ ನೀವು ಕೋಲ್ಡ್ ಹಾಕ್ಬೇಡಿ ಅಂದಿದ್ರಾ? ಕೋಲ್ಡ್ ಇಲ್ಲ ಅಷ್ಟು ಅಲ್ಲ? ಐಸ್ ಕ್ಯೂಬ್ಸ್ ಹಾಕಿ ಕೋಲ್ಡ್ ಇಲ್ಲ ಗಾಯ್ಸ್. ಇವರು ಹೊರಗಡೆ ಇರ್ಬೇಕಿತ್ತು. ನೋಡಿ ಎಷ್ಟು ಬೇಗ ಕರ್ಕೊಂಡು ಹೋಗ್ತಾರೆ. ಬೇಜಾರಾಗ್ತಿದ್ಯಾ ನಿಂಗೆ? ಹೇಳು, ಬೇಗ ಹೋಗೋದಕ್ಕೆ. ದರ್ಶನ ಹೇಗಾಯ್ತು ಹೇಳು? ಚೆನ್ನಾಗಾಯ್ತು, ದರ್ಶನ್ ತುಂಬಾ ಚೆನ್ನಾಗಾಯ್ತು. ನೋಡ್ತಿದ್ದಾಳೆ ನನ್ ಯಾಕೆ ಮಾತಾಡ್ಸ್ತಿಲ್ಲ ಇವಳು ಅಂತ. ದರ್ಶನ ಹೇಗಾಯ್ತು? ಚೆನ್ನಾಗಾಯ್ತು. ಸಿಸ್ಟರ್ ಹೆಂಗಿತ್ತು? ಚೆನ್ನಾಗಿ, ಪರವಾಗಿಲ್ಲ. ಜ್ಯೂಸ್ ಕುಡಿ ಸ್ವಲ್ಪ. ಜ್ಯೂಸ್ ಬೇಡ, ಥಂಡಿ ಆಗಿದೆ. ಹೇಳು ನೀನು. ಜ್ಯೂಸ್ ಪಿಲಾದು ಹೆಂಗ್ ಹೇಳ್ಬೇಕು? ಹಂಗೆ ಹೇಳ್ಬೇಕು. ಜ್ಯೂಸ್ ಪಿಲಾದು ಬೇಡ ಬಿಡು ಜಾನ. ಏನಾಗಲ್ಲ, ಹೇಳು. ಹೇಳ್ಬೇಕು, ಹೇಳು. ಚೈತನ್ಯ ಹೇಳ್ತಾರೆ. ಅವರೆಲ್ಲರೂ ನೀನ್ ಹೇಳ ಒಂದ್ಸರಿ. ಜ್ಯೂಸ್ ಪಿಲಾದು ಮೌಸಂಬಿ ಕಾ ನಿನ್ನ ಆಕ್ಚುಯಲ್ ಟರ್ನಲ್ಲಿ ಹೇಳ್ಬಾರ್ದು. ಜ್ಯೂಸ್ ಪಿಲಾದು मौसम्बी का मूड ऑफ है मेरा. चलो चलो पिलाती हूँ. मौसम्बी नहीं है, लेमन है. लेमन सिमिलर. ನೀನ್ ಹೇಳಿ ಈಗ. हाँ, मौसम्बी नहीं है, लेमन है. ಅದಲ್ಲ, ಜ್ಯೂಸ್ ಪಿಲಾದು ಹೇಳು. ಬೇರೆ ಡೈಲಾಗ್ ಹೇಳಿ. ಇವರೆಲ್ಲ ಒಂದ್ಸರಿ ಹೇಳಿದ್, ನೀನ್ ಅದೇ ಹೇಳು. जूस पिला दो मौसम्बी का. मूड ऑफ है मेरा. मूड ऑफ है मेरा. ಜ್ಯೂಸ್ ಪಿಲಾದು. जूस पिला दो. ಎಲ್ಲರ ಹತ್ರ ಒಂದ್ಸರಿ ಹೇಳ್ಸಿದೀನಿ. ನೀನ್ ಇನ್ನೊಂದ್ಸರಿ ಹೇಳು. ಜ್ಯೂಸ್ ಪಿಲಾದು ಮೌಸಂಬಿ ಕಾ मूड ऑफ है मेरा. मूड नहीं होता. मूड नहीं ऑफ है, मूड बहुत हाई है आज. ನೀನ್ ಹೇಳು. ಜ್ಯೂಸ್ ಪಿಲಾದು. ಜ್ಯೂಸ್ ಪಿಲಾದು ಮೂಡ್ क्या मूड खराब है मेरा. ಅಲ್ಲಮ್ಮ, दो मौसम्बी का मूड ऑफ है मेरे. ಜ್ಯೂಸ್ ಪಿಲಾದು ಜ್ಯೂಸ್ ಪಿಲಾದು ಗಾಯ್ಸ್. ಅವರು ಹರ್ಷಿತಾ ಅಲ್ಲೇ ಸೇರ್ಕೊಂಡ್ಬಿಡು ಕೆಲ್ಸಕ್ಕೆ. ಬರ್ತಾನೆ ಇಲ್ವಲ್ಲ ನೀನು? ಏನ್ ಗೊತ್ತಾ, ಜನ ಕಡಿಮೆ ಇರೋದಕ್ಕೆ ಆಗ್ತಿದೆ. ನೆಟ್ವರ್ಕ್ ಸಿಗಲ್ಲ ಇಲ್ಲಿ. ಅಷ್ಟು ಜನ ಇರ್ತಿದ್ರು ಲಾಸ್ಟ್ ಇಯರ್ ಎಲ್ಲ. ಇವಾಗ ಸ್ವಲ್ಪ ಪರವಾಗಿಲ್ಲ. ಸೊ ಇವರು ಹಾಸ್ಟೆಲ್ ಫ್ರೆಂಡ್ಸ್ ಹತ್ರ ಮತ್ತೆ ಇವ್ರ ಹಾಸ್ಟೆಲ್ ವಾರ್ಡನ್ ಹತ್ರ ಸೇಫ್ ಆಗಿ ಬಿಟ್ಟು ನಾವು ಬೇರೆ ಕಡೆ ಹೋಗೋಣ. ಸತಿಬಾ ಏನ್ ತಗೊಂಡೆ ತೋರ್ಸು. ಇದು ನಿಮ್ಮಮ್ಮ ಬೈದವ್ರಂತಲೂ ನಿಮ್ ತವ್ರ ಮನೆಗೆ ಹೋಗ್ಬೇಕ. ವೆರಿ ಕ್ಯೂಟ್. ಅದಕ್ಕೆ ಧರ್ಮಸ್ಥಳ ದೀಪೋತ್ಸವ ಬರೀ ಕ್ಯೂಟ್ ಐಟಮ್ಸ್ ತಗೊಂಡೋಗಿ. ಅಂದ್ರೆ ನೆಕ್ಸ್ಟ್ ನಮ್ದು ಎತ್ನಿಕ್ ಡೇ ಎಲ್ಲ ಬರುತ್ತೆ. ಅದಕ್ಕೆ ಇವಾಗ್ಲೇ ಎಲ್ಲ ತಗೊಂಡ್ಬಿಡಿ ಅಂತ ಹೇಳ್ತಿದೀನಿ. ಐಟಮ್ಸ್ ಚೀಪ್ ಆಗಿ ಸಿಗುತ್ತಲ್ಲ ಜಾತ್ರೆಲೆಲ್ಲ. ಇಲ್ಲಿ ತೋರ್ಸು, ಏನ್ ತಗೊಂಡೆ ನೋಡಿ ಗಾಯ್ಸ್. ಇಲ್ಲೆಲ್ಲ ಇಟ್ಕೊಂಡಿದ್ದಾರೆ. ಇಲ್ಲಿ ನೋಡಿ ಡ್ರಾಮ್ಸ್. ನೀವು ಅಷ್ಟೇ ನಿಧಾನ ಬಂದ್ರೆ ಮುಗಿತದೆ. ಈ ಗ್ಯಾಪ್ ಅಲ್ಲೂ ಕಾಣಿಸ್ಬಿಡ್ತೀರಾ. ಇಲ್ಲಿ ನೋಡಿ ಗಾಯ್ಸ್, ಏನೇನೋ ಇದೆ. ಲಾಸ್ಟ್ ಟೈಮ್ ಇಲ್ಲಿ ತಿಂದಿದ್ದೆ, ನೆನಪಿದ್ಯಾ? ಬನ್ನಿ 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 ಗೋಬಿ ಗೋಬಿ ಬನ್ನಿ 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 ಗೋಬಿ ಇದೆ ಗೋಬಿ ಗೋಬಿ. ಇವ್ರಿಬ್ರು ಕಪಲ್ಸಾ? ಕನ್ಯಾಕ್ ಹಂಗೋಗಿದೆ ನಿಂದು. ರೆಡ್ ಆಗಿದೆ. ಅಯ್ಯೋ ಸರಿ, ದೇವ್ರ ನೋಡಿ ಖುಷಿ ಆಗ್ಬಿಟ್ಟು ಅದಕ್ಕೆ ಕಣ್ತುಂಬಿ ಬಂತು. ಹಾಯ್, ಇದು ಭೂಮಿಕಾ. ಬೇಡ ಬೇಡ, ಇದು ಭೂಮಿಕಾ. ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಜಾನ್ವಿ ಯೂಟ್ಯೂಬ್ ಚಾನಲ್ಗೆ. ಥ್ಯಾಂಕ್ ಯು. ಏನಂದ್ರೆ ಇವಳು ನನ್ನ ಕ್ಲಾಸ್ಮೇಟ್ ಗಾಯ್ಸ್. ಕಾವ್ಯ ಫ್ರಮ್ ಹಾಸನ್, ಭೂಮಿಕಾ ಫ್ರಮ್ ಚಿತ್ರದುರ್ಗ. ಕರೆಕ್ಟಾ? ಜಾನ್ವಿ ಫ್ರಮ್ ಬ್ಯಾಂಗ್ಳೂರ್. ಪ್ಲೀಸ್ ಎಲ್ಲರೂ ಲೈಕ್ ಮಾಡಿ. ಫ್ರಮ್ ದೇವನಹಳ್ಳಿ, ಚಿಕ್ಕಬಳ್ಳಾಪುರ. ಏನೋ ಒಬ್ಬೊಬ್ರು ಮಾಡಿದಲ್ಲ ಅವ್ರಿಗೆ ಗೊತ್ತಾಗಿಲ್ಲ. ಈ ಗ್ಲೋ ಆಗ್ತಿದ್ಯಾ ತುಂಬಾ. ಹಾ, ಓಕೆ. ನೋಡಿ ಎಲ್ಲ ಲೈನ್ ಆಗಿ ಗೋಬಿ ತಿನ್ನಿ ಬನ್ನಿ. ಗೋಬಿ ಮಾಡ್ತಿದ್ದಾರೆ. ಗೋಬಿ ತೋರಿಸ್ತೀನಿ ನಿಮ್ಗೆ. ಬಾಣ್ಲಿ ಒಳಗೆ ಇಟ್ರೆ ಅವ್ರು ಬಿಡ್ತಾರಾ?
ವ್ಲಾಗ್. ಇವಣ್ಣ ಗೋಬಿ ಮಾಡ್ತಿದ್ದಾರೆ ನೋಡಿ. ನಿಮ್ದು ಯಾವ ಊರಣ್ಣ? ನಮ್ದು ಧರ್ಮಸ್ಥಳ ಅಂತ ಹೇಳ್ತಾರೆ. ಹೌದಾ? ಇವ್ರದ್ದು ಧರ್ಮಸ್ಥಳ ಅಂತಾನೆ ಗೈಸ್, ಅಂತೇನೆ. ಅಂತೇನಿಲ್ಲ, ಧರ್ಮಸ್ಥಳ. ಇದು ಗೋಬಿ ರೆಡಿ ಆಗ್ತಿದೆ. ಗೋಬಿ ಬಂದ್ಮೇಲೆ ನಾನು ತೋರಿಸ್ತೀನಿ ನಿಮ್ಗೆ ಹೆಂಗ್ ತಿಂತಾರೆ ಇವರು ಅಂತ, ಎಷ್ಟು ಹಸ್ಕೊಂಡಿದ್ದಾರೆ ಅಂತ. ಮಧ್ಯಾಹ್ನ ಊಟ ಮಾಡಿದ್ರಾ? ಮಧ್ಯಾಹ್ನ ಊಟ ಮಾಡಿದ್ರೆ ಏನಿತ್ತು ಇವತ್ತು ನಿಮ್ಗೆ ಊಟಕ್ಕೆ? ಇವತ್ತು ಯಾವ ಡೇ? ಟ್ಯೂಸ್ಡೇ. ಚಪಾತಿ ಇರುತ್ತೆ. ಚಪಾತಿ ದಾಲ್ ಇವತ್ತು. ದಾಲ್ ಚಪಾತಿ. ನಾವು ಹಾಸ್ಟೆಲಿಂದ ಬಂದು 3 ವರ್ಷ ಆಯ್ತಲ್ಲ, ಅಂದ್ರೂ ನೆನ್ಪಿದೆ. ಅಂದ್ರೂ ಒಂದೊಂಚೂರು ಚೇಂಜಸ್ ಆಗಿರುತ್ತೆ, ಒಂದೊಂದು ಮರ್ತೋಗಿರುತ್ತೆ. ಎಲ್ಲ ಮರ್ತೋಗಿಲ್ಲ, ಸ್ವಲ್ಪ ಸ್ವಲ್ಪ ನೆನ್ಪಿದೆ ಆಯ್ತಾ? ನಮ್ ರೂಮ್ ನಂಬರ್ ಹೇಳು ನೋಡೋಣ, ಫಸ್ಟ್ ಇಯರ್ದು. ಗೈಸ್ ಏನಂದ್ರೆ ಇವರೆಲ್ಲ ಸಿ ಫ್ಲೋರ್ ಅವ್ರು ನೋಡಿ. ಸಿ ಫ್ಲೋರ್ ಗೈಸ್ ಇವರೆಲ್ಲ. ಸೊ ಏನಾಗಿತ್ತಂದ್ರೆ, ಯಾಕೆ ಸಿ ಫ್ಲೋರ್ ಅಂತಿದ್ದೀನಿ ಅಂದ್ರೆ, ಫಸ್ಟ್ ಇಯರ್ ಅಲ್ಲಿ ಬೇರೆ ಎಲ್ಲರಿಗೂ ಬೇರೆ ಫ್ಲೋರ್ ಕೊಟ್ಟಿದ್ರು, ಸ್ವಲ್ಪ ಜನಕ್ಕೆ ಮಾತ್ರ ಸಿ ಫ್ಲೋರ್ ಕೊಟ್ಟಿದ್ರು. ಸೊ ಅದರಿಂದ ನಾವು ಅಲ್ಲಿಂದ ಬಾಂಡಿಂಗ್ ಆಗಿ ಇಲ್ಲಿವರೆಗೂ ಫೈನಲ್ ಇಯರ್ ಇವಾಗ ನಾವು ನೋಡಿ, ಇವಾಗ್ಲೂ ನೈಸ್ ಅಲ್ಲ, ಸೂಪರ್ ಅಲ್ಲ. ಒಂದೇನು ಇರ್ತೀವಿ. ಎಸ್, ಮೀಟ್ ಆಗಿಲ್ಲ ಅಂದ್ರು, ನಂಗೆ ಗೊತ್ತು ಮೀಟ್ ಆಗಲ್ಲ ಅಂದ್ರು. ಮೀಟ್ ಆದಾಗ ಇರ್ತೀವಿ. ಕಾಲಲ್ಲಿ ಮಾತಾಡ್ತಾಳಂತೆ. ಓಕೆ, ಗೋಬಿ ಬಂದಾಗ ಕಂಟಿನ್ಯೂ ಮಾಡ್ತೀನಿ. ಬಾಯ್. ಇವಳು ನನಗೆ ವ್ಲಾಗ್ ಮಾಡ್ಕೊಡ್ತೀನಿ ಅಂದ್ರು, ಅವಳ ಸ್ಥಿತಿ ನೋಡಿ ಹೆಂಗಾಗಿದೆ. ನಿದ್ದೆ ಅವಾಗ್ಲೇ. ಸೊ ಅಣ್ಣ ಗೋಬಿ ಕೊಡ್ತಿದ್ದಾರೆ ಎಲ್ಲರಿಗೂ. ಗೋಬಿ ಗೋಬಿ ಗೋಬಿ. ಯಪ್ಪ, ಫುಲ್ ಪ್ಲೇಟಿಗೆ ಇಷ್ಟೇನಾ? ಸೊ ದಿಸ್ ಈಸ್ ಚಿತ್ರ ಗೈಸ್. ಗೊತ್ತಲ್ಲ ಚಿತ್ರ, ಈಚೆಯಿಂದ ನನ್ನ ಬ್ಲಾಗ್ ಅಲ್ಲಿ ಇದ್ಲು. ಫೋನು ಏನಕ್ಕೆ? ಏನಾಯ್ತು? ಸೊ ಚಿತ್ರ ಎಲ್ಲೋಗಿದ್ಲು ಆಗ್ಲಿಂದ, ಯಾಕೆ ನನ್ನ ಜೊತೆ ಇರ್ಲಿಲ್ಲ ಅಂತ ಹೇಳು. ನಾನು ಥ್ರೋಬಾಲ್ ಟೀಮ್ ಅವ್ರ ಜೊತೆ ಹೋಗಿದ್ದೆ. ಥ್ರೋಬಾಲ್ ಟೀಮ್ ಜೊತೆ, ನಮ್ ಸೆಕ್ಷನ್ ಫ್ರೆಂಡ್ಸ್ ಜೊತೆ ಅವಳು ಹೋಗಿದ್ಲು. ಈಗ ಅವರು ಹಾಸ್ಟೆಲ್ ಅಲ್ಲ, ಅವ್ರು ಹೋಗ್ತಾರೆ ಹಾಸ್ಟೆಲ್ಗೆ. ಸೊ ಅವಳು ಬಂದು ಈಗ ನನ್ನ ಜೊತೆ ಜಾಯ್ನ್ ಆಗಿದ್ದಾಳೆ. ಸೊ ನಾವಿಬ್ರು ಹೋಗಿ ಮಿಕ್ಕಿದವ್ರ ಜೊತೆ ಜಾಯ್ನ್ ಆಗ್ತೀವಿ, ಇವ್ರನ್ನ ಹಾಸ್ಟೆಲ್ಗೆ ಕಳಿಸ್ಬಿಡ್ತೀವಿ ಗೈಸ್. ಇವ್ರು ಬೇಡ ನಮ್ಗೆ, ಈಗ ಸಾಕು ಇವ್ರ ಜೊತೆ ನಮ್ಗೆ ಸಾಕು. ನಾವೀಗ ಬೇರೆಯವ್ರ ಜೊತೆ ಹೋಗೋಣ. ಓಕೆ, ಬೇರೆಯವ್ರಂದ್ರೆ ಅನನ್ಯ, ಕಡ್ಡಿ ಅಂಡ್ ಉಷಾ, ಅವ್ರ ಜೊತೆ ಹೋಗೋಣ ನಾವಿಬ್ರು ಈಗ. ಓಕೆ, ಇವ್ರನ್ನ ಎಂಡ್ ಮಾಡ್ತೀನಿ, ಇಲ್ಲಿ ಕಳಿಸ್ಬಿಡ್ತೀನಿ. ಆಮೇಲೆ ಅವರನ್ನೆಲ್ಲ ಹಾಸ್ಟೆಲಿಗೆ ಕಳಿಸಿದ್ಮೇಲೆ ನಾನು ಬಂದು ನನ್ನ ಬೇರೆ ಫ್ರೆಂಡ್ಸ್ ಜೊತೆ ಜಾಯ್ನ್ ಆದೆ. ಹಾಗೆ ಇದು ಬಂದು ಅನನ್ಯ, ಅವಳು ಕೂಡ ಫಸ್ಟ್ ಟೈಮ್ ನನ್ನ ಬ್ಲಾಗಲ್ಲಿ. ಲಾಸ್ಟ್ ಬ್ಲಾಗಲ್ಲಿ ಅವಳು ಮನೆಗೆ ಹೋಗಿದ್ಲು, ಇರಲಿಲ್ಲ. ಇದು ಬಂದು ನಿತ್ಯ, ಇವಳು ಕೂಡ ಫಸ್ಟ್ ಟೈಮ್ ನನ್ನ ಬ್ಲಾಗಲ್ಲಿ. ಹಾಗೆ ಇವ್ರ ಜೊತೆ ಸೇರಾದ್ಮೇಲೆ ನಾವೆಲ್ಲ ಹಂಗೆ ಮತ್ತೆ ಶಾಪಿಂಗ್ ಹೋದ್ವಿ, ಇನ್ನೊಂದು ರೌಂಡು ಎಲ್ಲ ಅಂಗಡಿನೂ ತಿರುಗಾಡ್ತಿದ್ವಿ. ಹಾಗೆ ನಾವು ಮಾತಾಡ್ಕೊಂಡು ತಮಾಷೆ ಮಾಡ್ತಿದ್ವಿ. ಆಮೇಲೆ ಸಾಫ್ಟ್ ಟಾಯ್ಸ್ ಅಂಗಡಿ ಹತ್ರ ಹೋದ್ವಿ. ಇಲ್ಲಿ ಬೇರೆ ಬೇರೆ ಥರ ಸಾಫ್ಟ್ ಟಾಯ್ಸ್ ಇತ್ತು, ಅನಿಮಲ್ಸ್ ಇತ್ತು, ಎಲಿಫ್ಯಾಂಟು, ಟಾಟಾಯ್ಸು, ಪಾಂಡಾ, ಹಾಗೆ ಡಾಗು, ಡಿಫ್ರೆಂಟ್ ಇತ್ತು. ಅದಾದಮೇಲೆ ನಾವು ಜ್ಯುವೆಲ್ರಿ ಅಂಗಡಿಗೆ ಹೋದ್ವಿ. ಇಲ್ಲಿ ಚೋಕರು, ನೆಕ್ಲೆಸ್ಸು, ಬ್ಯಾಂಗಲ್ಸ್ ಎಲ್ಲ ಇತ್ತು. ಅಂದರೆ ಡಿಫ್ರೆಂಟ್ ಇತ್ತು. ಬಟ್ ಯಾವುದೇ ತೊಗೊಂಡ್ರು 100 ರೂಪಿ ಅಂತ ಹೇಳಿದರು. ಹಾಗೆ ಅಂಕಲ್ ಹತ್ರ ಮಾತಾಡುವಾಗ ಎಷ್ಟು ಕೊಟ್ಟಿದ್ದೀರಾ ಸ್ಟಾಲಿಗೆ, ಹಾಗೆ ನೀವೆಲ್ಲಿಂದ ಅಂತೆಲ್ಲ ಕೇಳುವಾಗ ಅವ್ರು ಹೇಳ್ತಿದ್ರು, ಬೆಂಗಳೂರಿಂದ ಬಂದಿದ್ದೀವಿ, ಮತ್ತು ದಿನಕ್ಕೆ ಎಷ್ಟು ಕೊಡ್ತಿದ್ದೀವಿ, ಇಷ್ಟು ದಿನದಿಂದ ಇದ್ದೀವಿ ಅಂತೆಲ್ಲ ಹೇಳ್ತಿದ್ರು. ಆಮೇಲೆ ನಾನು ವೀಡಿಯೋ ಮಾಡ್ತಿದ್ದು ನೋಡಿ ಅಂಕಲ್ ಇದ್ಕೊಂಡು, ನೀವು ಸ್ಟೋರಿ ಎಲ್ಲ ಬರೀತೀರಾ ಅಂತ ಕೇಳಿದ್ರು. ಇಲ್ಲ ಅಂಕಲ್, ನಾನು ಬ್ಲಾಗ್ ಅಷ್ಟೇ ಅಂತ ಹೇಳಿದ್ದಕ್ಕೆ ಅವ್ರು ಇದ್ಕೊಂಡು, ಇಲ್ಲ ಇಲ್ಲಿ ಬಂದು ನಮ್ಮ ಹತ್ರ ಸ್ಟೋರಿ ಕೇಳಿ ವೀಡಿಯೋ ಮಾಡ್ಕೊಂಡು ಹೋಗಿ ಅವರು ಸ್ಟೋರೀಸ್ ಬರೀತಾರೆ, ನೀವು ಅದೇ ರೀತಿನಾ ಅಂತ ಕೇಳ್ತಿದ್ರು. ಇಲ್ಲ ಅಂಕಲ್ ಅಂತ ಹೇಳಿಬಿಟ್ಟು ಮುಂದಕ್ಕೆ ಹೋದ್ವಿ. ಮುಂದೆ ಹೋದರೆ ಅಲ್ಲಿ ಹಲ್ವಾ, ಆಮೇಲೆ ಡೇಟ್ಸು ಅದೆಲ್ಲ ಅಂಗಡಿ ಇತ್ತು. ಈ ಅಂಗಡಿ ಬಂದು ನೇತ್ರಾವತಿ ಗೆಸ್ಟ್ ಹೌಸ್ ಎದುರುಗಡೆನೇ ಇತ್ತು. ನೇತ್ರಾವತಿ ಗೆಸ್ಟ್ ಹೌಸ್ ಎಲ್ರಿಗೂ ಗೊತ್ತಿರುತ್ತೆ, ನಾವು ಫ್ಯಾಮಿಲಿ ಎಲ್ಲ ಬಂದಾಗ ಇಲ್ಲೇ ಸ್ಟೇ ಆಗೋದು. ಹಾಗೆ ಅಲ್ಲೆಲ್ಲ ನೋಡಾದ್ಮೇಲೆ ಪೊಟ್ಯಾಟೊ ಟ್ವಿಸ್ಟರ್ ತಿನ್ನೋಕೆ ಹೋದ್ವಿ. ಪಾದಯಾತ್ರೆ ಬಂದವರಿಗೆ ಫ್ರೀ ಊಟ ಇರುತ್ತೆ ಫಸ್ಟ್ ಡೇ, ಅದನ್ನು ತಿನ್ನೋಕ್ಕೆ ನನ್ನ ಫ್ರೆಂಡ್ಸ್ ಎಲ್ಲ ಹೋಗಿದ್ರು. ನಾನು ದರ್ಶನಕ್ಕೆ ಹೋಗಿದ್ನಲ್ಲ, ಸೊ ಹೋಗೋಕ್ಕಾಗಿಲ್ಲ. ಅದಕ್ಕೆ ನಾನು ಪೊಟ್ಯಾಟೊ ಟ್ವಿಸ್ಟರ್ ತೊಗೊಂಡಿದ್ದೆ. ಹಾಗೆ ಪೊಟ್ಯಾಟೊ ಟ್ವಿಸ್ಟರು ತುಂಬ ಸ್ಪೈಸಿಯಾಗಿತ್ತು. ನಮ್ಮ ಕಡ್ಡಿ ಅಂತೂ ಚುರುಮುರಿ ರಾಣಿ, ಇಲ್ಲೂ ಕೂಡ ಚುರುಮುರಿನೇ ತೊಗೋತಿದ್ಲು. ಆಮೇಲೆ ಇದೆಲ್ಲ ತಿಂದಾದ್ಮೇಲೆ ನಾನು ಮತ್ತು ಚಿತ್ರ ಸ್ವೀಟ್ ಕಾರ್ನ್ ತೊಗೊಂಡು ತಿಂತಿದ್ವಿ. ಇವರೆಲ್ಲ ಇನ್ನೂ ಶಾಪಿಂಗ್ ಮಾಡ್ತಿದ್ರು. ಅದಕ್ಕೆ ನಾವು ಸುಸ್ತಾಗ್ತಿದೆ ಅಂತ ಅಲ್ಲೇ ಎಲ್ಲೋ ಕುತ್ಕೊಂಡ್ವಿ, ಜಾಗನೂ ಇರಲಿಲ್ಲ. ಹಾಗೆ ಇವಳು ಏನು ತೊಗೊಂಡ್ಲು ಅಂತ ತೋರಿಸ್ತಿದ್ಲು. ಎಲಿಫೆಂಟ್ ತೊಗೊಂಡಿದ್ಲು, ಕರ್ನಾಟಕ ಫ್ಲ್ಯಾಗ್ ಕಲರ್ ಇತ್ತು ಅಂತ ಹಂಗೆ ಹೇಳ್ತಿದ್ದೆ ತಮಾಷೆ ಮಾಡಿಕೊಂಡು. ಅಷ್ಟೊತ್ತಿಗೆ ಇವರು ಕೂಡ ಬಂದರು. ಸುಸ್ತಾಗ್ಬಿಡಿದೆ ಫುಲ್ಲು ನೋಡಿ, ಫುಲ್ಲು ಸುಸ್ತಾಗಿ
ಕೂರಕ್ಕೂ ಜಾಗ ಇಲ್ಲ, ಎಲ್ಲೋ ಕೂರಕ್ ಜಾಗ ಸಿಕ್ತು, ಅಲ್ಲಿ ಕುತ್ಕೊಂಡಿದೀವಿ. ಈಗ ಮನೆಗೆ ಹೋಗೋದೆ ಮುಗಿತೀನಿ, ಏನೂ ಇಲ್ಲ ನೋಡೋಕ್ಕೆಲ್ಲ ನೋಡ್ಬಿಟ್ವಿ. ಸೊ ನಾನು ಈ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ. ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಕಮೆಂಟ್ ಕೂಡ ಮಾಡಿ. ಬೈ ಗೈಸ್.